proud that this this system going to be a very big revolution in the market. Okay, ಸೊ ನಾನು ಸಾಕಷ್ಟು ಬಾರಿ ಹೇಳಿದೀನಿ ಕೂಡ. ವೆರಿ ಪ್ರೌಡ್ ಮೂಮೆಂಟ್ ನಮಗ್ ಫೀಲ್ ಆಗ್ತಿದೆ. ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಅಥವಾ ಯಾವುದೇ ವಿಷನರಿ ಇಲ್ಲದೆ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದು ಇದಲ್ಲ. ಓಕೆ, ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು, ಸೊ ಏನೆಲ್ಲ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಏನೆಲ್ಲ ಸಾಕಷ್ಟು ವಿಚಾರಗಳು ಮಾರ್ಕೆಟ್ಗೆ ಅವಶ್ಯಕತೆ ಇದೆ, ಅದನ್ನ ವಿಚಾರನ ಇಟ್ಕೊಂಡು ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ನಾನು ಎಗೇನ್ ಅಂಡ್ ಎಗೇನ್ ಹೇಳ್ತೀನಿ, ಇದನ್ನ ಬರೀ ಸೊ ಒಂದು ಪ್ರೈಸ್ ಡಿಪೆಂಡೆನ್ಸಿ ಮೇಲೆ ಈ ಸಿಸ್ಟಮ್ ನ ಯಾರು ಕೂಡ ನೋಡ್ಬೇಡಿ. ಓಕೆ, ಬಟ್ ಪೀಪಲ್ ಹ್ಯಾವ್ ಮೇಡ್ ಹ್ಯೂಜ್ ಮನಿ, ಮಿಂಟಿಂಗ್ ಮನಿ ಲೈಕ್ ಎನಿಥಿಂಗ್. ಬಟ್ ಅದೇನೇ ಇರ್ಬೋದು, ಬಟ್ ಸೊ ನಾವು ಸಿಸ್ಟಮ್ ಅಲ್ಲಿ ಲೈಕ್ ಉಳಿಬೇಕು, ನಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಎಜುಕೇಶನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬೇಸ್ಡ್ ಮೇಲೆ ನಾನು ಕಮ್ಯುನಿಟಿ ಯಾವಾಗ್ಲೂ ಸೊ ಅದನ್ನ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದನೇ ಕೂಡ ಸೊ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸಾಕಷ್ಟು ವಿಚಾರಗಳನ್ನ ನಾವು ಲಾಸ್ಟ್ 2 to 3 ಡೇಸ್ ಇಂದ ಡಿಸ್ಕಷನ್ ಮಾಡಿದಾಗ ಇಟ್ಸ್ ಕಂಪ್ಲೀಟ್ಲಿ ಟೆಕ್ನಿಕಲಿ ಆಗಿರ್ಬೋದು. ಸೊ ಇದರದೇ ಆದಂತ ಪ್ರೋಟೋಕಾಲ್ ನ ಏನ್ ಇಟ್ಕೊಂಡು ಸೊ ಒರಿಜಿನ್ ಹೊರಟಿದೆ, ಸೊ ದಟ್ ಈಸ್ ಅನ್ಬಿಲೀವೇಬಲ್. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಟ್ರೆಂಡ್ ಇನ್ ಕ್ರಿಪ್ಟೋ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಈ ಒಂದೇ ವರ್ಡ್ ಹೇಳ್ತೀನಿ, ಆಲ್ರೆಡಿ ಈ ಇನ್ಫಾರ್ಮೇಶನ್ ಇದು ಆಲ್ರೆಡಿ ನಾವ್ ಏನ್ ಇನ್ವಾಲ್ವ್ ಆಗಿದೀವಿ, ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್. ಸೊ ನಾವು ಪ್ರೌಡ್ ಆಗಿರ್ಬೇಕು. ಯಾಕೆ ಅಂದ್ರೆ ಸೊ ಇಡೀ ಜಗತ್ತಿಗೆ ಗೊತ್ತಾಗಿನ ಮುಂಚೆ ಬಿಫೋರ್ ನಮಗೆ ಸಿಸ್ಟಮ್ ಗೊತ್ತಾಗ್ತಾ ಇದೆ. ಓಕೆ, ಸೊ ಕ್ರಿಪ್ಟೋದಲ್ಲಿ ಏನೆಲ್ಲ ಬದಲಾವಣೆ ಇಟ್ಕೊಂಡು ಸೆಂಟ್ರಲೈಸ್ಡ್ ಸಿಸ್ಟಮ್ ಮುಖಾಂತರ ಏನೆಲ್ಲ ಕಂಟ್ರೋಲ್ಡ್ ಬೇಸ್ಡ್ ಆಗಿ ಸಿಸ್ಟಮ್ ನಡೀತಾ ಇದೆ, ಸೊ ಅದನ್ನ ರೂಲ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒರಿಜಿನ್ ಡಿಸೆಂಟ್ರಲೈಸ್ ಸಿಸ್ಟಮ್ ನ ತಂದು ಸೊ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒರಿಜಿನ್ ಅಂತ ಹೇಳ್ಬೋದು. ಸೊ ಒರಿಜಿನ್ ಅಂತಕ್ಕಂಥದ್ದು ಒಂದು ಏನ್ ಕಂಪ್ಲೀಟ್ ಒಂದು ಆರ್ಗನೈಸೇಷನ್ ಇದೆ, ಅದರಲ್ಲಿ ಒಂದು ಪ್ರೋಟೋಕಾಲ್, ಒಂದು ಸಿಸ್ಟಮ್ ಪ್ರಾಡಕ್ಟ್ ಬಂದು LGNS ಮಾತ್ರ. ಓಕೆ, ಸೊ ಅದರದೇ ಆದಂತ ನೆಕ್ಸ್ಟ್ ಪ್ರೊಡಕ್ಟಿವಿಟಿಗೆ ಆಲ್ರೆಡಿ ತಂದೆ ಆದಂತ ಬಿಗಿನಿಂಗ್ ಫೇಸಸ್ ನ ಹೊಂದಿರತಕ್ಕಂಥದ್ದು ಒರಿಜಿನ್. ಓಕೆ, ಸಾಕಷ್ಟು ವಿಚಾರಗಳನ್ನ ನಾನು ನಾಳೆ ಬರ್ತಕ್ಕಂಥ ಟೆಕ್ನಿಕಲ್ ಸೆಷನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಮ್ಮೆಲ್ಲರ ಮುಂದೆ ಓಕೆ ಗ್ರೇಟ್ ಪರ್ಸನಾಲಿಟಿ. ಸೊ ಈ ಹ್ಯಾವ್ ಸ್ಟಾರ್ಟೆಡ್ ಇಸ್ ಜರ್ನಿ ಫ್ರಮ್ ಫಸ್ಟ್ ಡೇ ವೆನ್ ಇಂಡಿಯಾದಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು, ಫಸ್ಟ್ ಡೇ ಇಂದ ಈಸ್ ಜರ್ನಿನ ಶುರು ಮಾಡಿರ್ತಕ್ಕಂಥದ್ದು. ಟೆಕ್ನಿಕಲಿ ಸೌಂಡ್ ಪರ್ಸನಾಲಿಟಿ ಅನ್ಬೋದು, ಅಂಡ್ ಈಸ್ ಅವರ್ ಮೆಂಟರ್. ಓಕೆ, ವಾಟ್ ಎವರ್ ಐ ಲರ್ನ್ ಫ್ರಮ್ ಹಿಮ್ ಅಂಡ್ ಈಸ್ ಗೋಯಿಂಗ್ ಟು ಬಿ ಅವರ್ ಮೆಂಟರ್. ಟೆಕ್ನಿಕಲಿ ಕೂಡ ಕಮಿಂಗ್ ಡೇಸ್ ಅಲ್ಲಿ ನಮ್ಮ ಕರ್ನಾಟಕ ಟೀಮಿಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಈಸ್ ನಾನ್ ಅದರ್ ದ್ಯಾನ್ ರಾಜ್ ನಿತೀಶ್ ಸರ್ ನಮ್ಮೆಲ್ಲರ ಮಧ್ಯೆ ಇದ್ದಾರೆ. ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಮ್ ಸೆಷನ್ಗೆ ಸೊ ಮೇಜರ್ ಅಪ್ಡೇಟ್ಸ್ ಥಿಂಗ್ಸ್ ಯಾವ ತರ ಅವರ ಜರ್ನಿ ಫ್ರಮ್ ಫಸ್ಟ್ ಡೇ ಇಂದ ಇವತ್ತಿನ ಜರ್ನಿ ಯಾವ ತರ ಇತ್ತು, ಸೊ ಅಂಡ್ ಯಾವ ತರ ಮೈಂಡ್ ಸೆಟ್ ಜೊತೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ತರ ಅವರು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಸೊ ನಮ್ಮ ಮಧ್ಯ ಇದಾರೆ ರಾಜ್ ನಿತೀಶ್ ಸರ್. ರೈಟ್ ನೌ ಈಸ್ ರ್ಯಾಂಕ್ V5. ಓಕೆ, ಈ ಹ್ಯಾವ್ ಆಲ್ರೆಡಿ ಚೇಂಜ್ ಸೋ ಮೆನಿ ಪೀಪಲ್ ಲೈಫ್ಸ್. ಓಕೆ, ಸೊ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನ ನಾನು ನಿಮ್ಮೆಲ್ಲರ ಇದರಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿತೀಶ್ ಸರ್. ವೆಲ್ಕಮ್, ಜಾಯಿನ್ ವಿತ್ ಅಸ್ ಸರ್. Thank you very much, Pawan sir. So, good evening, everyone. Very voice loud and clear. Eh? यस सर, यस सर, My क्लियर. voice is loud and clear. Okay. यस, So, my language is Hindi. मैं हिंदी में बात करूंगा. आप डन ट्रांसलेशन सर. कर लेना. Okay. यस यस No. सर, श्योर श्योर. और आई थिंक शो कि यहाँ पे हिंदी हिंदी चलेगा सर, नो प्रॉब्लम. ओके जितने लोग हैं सब कर्नाटका से है ना, तो हिंदी थोड़ी यस सी अ, होती है प्रॉब्लम, बट मुझे लगता है कि समझ आ जाएगी. सो पवन जी ने आप सभी लोगों को इंट्रोड्यूस किया, मुझे मौका दिया आप सब लोगों के बीच में बात करने का. सो थैंक यू वेरी मच. आप लोगों ने टाइम निकाला हमें सुनने के लिए. और कहीं ना कहीं अगर आप आज इस मीटिंग के अंदर हैं तो आप अपनी लाइफ के अंदर कुछ बड़ा करना चाहते हैं, अपने लाइफ के अंदर कुछ बड़ा अचीवमेंट लेना चाहते हैं, इसलिए आज मीटिंग के अंदर है. सो मेरी वॉइस लाउड एंड क्लियर है पवन सर? बिल्कुल यस क्लियर. सर, इट्स वेरी क्लियर क्लियर. ओके थैंक यू. तो सबसे पहले मैं ये आप सभी लोगों से डिस्कस करना चाहूंगा कि आज हम ओरिजिन के अंदर हैं, तो ओरिजिन के अंदर ऐसे नहीं है. मैं हमेशा हर मीटिंग्स में कहता हूँ कि ओरिजिन हमें चुनती है, ना कि हम ओरिजिन को चुनते हैं. इंडिया के अंदर इतने सारे लोग हैं, लगभग 150. ಡಿಸ್ಕನೆಕ್ಟ್ ಆಯ್ತಲ್ಲ. सर डिस्कनेक्ट ಆಯ್ತು ಅನ್ಸುತ್ತೆ, ಏನು ಕೇಳ್ತಾ ಇಲ್ಲ. हाँ, मेरी वॉइस डिस्कनेक्ट हो गई थी अभी. पवन जी हाँ सर, क्लियर है? अभी ओके, सुन रहे थे.
ओके, सुन रहे? एक्चुअली हाँ। हम अभी होटल के अंदर है, और होटल में आ, यहाँ पे आज कुछ फेस्टिवल है, उसको लेकर के इंटरनेट कनेक्शंस वगैरह पूरे इस कंट्री में ही बैन किया हुआ है। सिर्फ होटल्स के वाईफाई अवेलेबल हैं। सो थोड़ी सी थोड़ी थोड़ी प्रॉब्लम हो रही है। ओके। सो सबसे इंपॉर्टेंट चीज क्या है ना, कि मैं यही आपसे डिस्कस कर रहा था कि ओरिजिन हमें चुनती है, ना कि हम ओरिजिन को चुनते हैं, पहली चीज। दूसरी चीज कि अगर आपको ये सिस्टम मिला है तो आप बहुत ही लकी हैं। ऊपर वाले को थैंक यू बोलिए, क्योंकि इतना ट्रांसपेरेंट प्रोजेक्ट, इतना बेहतरीन प्रोजेक्ट ना जीवन में हमें पहले कभी मिला था, और मैं आपको कह रहा हूँ कि ना मिलेगा। क्योंकि ये जो प्रोजेक्ट है आपकी, हमारी, हम सब लोगों की आखिरी प्रोजेक्ट है। इसके बाद मुझे नहीं लगता कि कभी जीवन में आपको काम करना पड़ेगा। क्योंकि जितने भी लोग, जब पहली मीटिंग थी, जब मैं फर्स्ट फर्स्ट टाइम इंडिया कम्युनिटी से डिस्कस कर रहा था, बात कर रहा था, तो 4 लोग हमारे साथ जुड़े थे, ओनली 4 पीपल थे। आज के टाइम पे अगर मीटिंग्स करूँ तो लगभग 10,000 लोगों से ज्यादा लोगों की पूरे ऑल ओवर इंडिया में कम्युनिटी हो जाएगी। इवन की 10,000 में कम ही बोल रहा हूँ, 50,000 प्लस ही लोग आ जाएंगे, क्योंकि इतने सारे लोगों ने प्रॉफिट किया है। तो पहले दिन से मैंने लोगों को बताया कि इस प्रोजेक्ट के अंदर इतने पैसे बनेंगे, आप इतने पैसे बनाओगे कि आपको संभालना मुश्किल होगा। और सच में ये दिन आज लोग देख रहे हैं। कल मैं लोगों के साथ बैठा था यहाँ पे होटल्स के अंदर, अलग अलग इंडिया कम्युनिटी की अलग अलग स्टेट से आए हुए लोग आज बहुत हैप्पी है, अपने लाइफ के अंदर इतने खुश है, अपने जीवन के अंदर। $100 की लोगों के पास में कैपेसिटी नहीं थी, $100 उनके पास नहीं होते थे। आज के टाइम पे वो लगभग $3,000, $4,000 डेली बेसिस पे बना रहे हैं इस प्रोजेक्ट के जरिए। तो सबसे खास बात क्या है कि मैं आपसे प्रोजेक्ट के मोटो से स्टार्ट करूंगा, कि प्रोजेक्ट्स के मोटो क्या है। तो जब ओरिजिन स्टार्ट हुई ना, तो 3 मोटो के साथ, 3 उद्देश्य के साथ स्टार्टअप हुआ था। 3 मोटोज थे इसके। तो पहले मोटो था फाइनेंशियली फ्रीडम। फाइनेंशियली फ्रीडम लोगों को करना। जितने भी लोग इंडिया के अंदर है या फिर वर्ल्ड के अंदर जो लोग हैं, उनको हम फाइनेंशियल फ्री करेंगे, आर्थिक रूप से आजाद करेंगे। अगर आप में से किसी ने इसके व्हाइट पेपर पढ़ा होगा तो आपने वहां भी देखा होगा। सो पहला, फाइनेंशियल फ्रीडम, आर्थिक रूप से आजादी के लिए इन्होंने इस प्रोजेक्ट को स्टार्ट किया। दूसरा इनका था फियर ऑफ फ्रीडम, डर से आजादी। क्योंकि हम सब ने इतने अपने लाइफ के अंदर इतने सारे अलग अलग कॉन्सेप्ट में काम किया, इतने अलग अलग प्रोजेक्ट्स में काम किया है, और हम सब ने कहीं ना कहीं हम अपने पैसे डुबाए हैं, लोगों के डुबाए हैं। वो कहावत है ना कि हमसे अभी तक कोई ऐसा नहीं बचा है जिसको हमने ठगा नहीं है। तो कहीं ना कहीं अलग अलग प्रोजेक्ट्स के अंदर लोगों के पैसे लॉसेस हुए। तो ये सिस्टम पहले दिन से इन चीजों को हमारे बीच में बिल्कुल ट्रांसपेरेंसी के साथ रखता है। पहला तो मैंने आपको बताया, फाइनेंशियल फ्रीडम, आर्थिक रूप से आजादी। दूसरा, फियर ऑफ फ्रीडम, डर से आजादी। क्योंकि आपके पास में आपका एसेट है, उसकी चाबी आपके पास में है, उसके पासवर्ड आपके पास में है। सिस्टम अपने पास नहीं रखता, वो आपके वॉलेट में होता है। आप जब मर्जी अपने अकॉर्डिंग स्टेक कर सकते हैं, जब मर्जी अपने अकॉर्डिंग आप अनस्टेक कर सकते हैं। सो सिक्योर फियर ऑफ फ्रीडम, डर से आजादी दे दिया। और तीसरा, सिक्योरिटी ऑफ फ्रीडम, आपको सिक्योरिटी के साथ भी आजादी दे दी। क्योंकि आज तक हम हमारे साथ क्या होता है कि हम अब जब भी किसी प्रोजेक्ट में हम पैसे इन्वेस्ट करते थे, वो किसी ना किसी थर्ड पार्टी कंपनी को हम दे दिया करते थे। बट ये इस प्रोजेक्ट में क्या है ना, कि हमें किसी भी कंपनी को पैसे देने नहीं होते। सीधा सीधा वो पैसे हम अपने वॉलेट में रखते हैं। और जब भी हमें मन किया, जब भी हमें यूज करना हुआ, या कोई इमरजेंसी सिचुएशन आ गई, या कुछ भी आपको पैसे की नीड आ गई, आप एक झटके में, आप या तो आप पार्शियल क्लोज कर सकते हैं, धीरे धीरे करके सेल कर सकते हैं, या फिर आप चाहे तो इकट्ठे भी आप सेल कर सकते हैं। तो ये 3 मोटो के साथ में इस सिस्टम की स्टार्टअप करी गई थी। दूसरा जो सबसे इंपॉर्टेंट चीज है, वो है बॉन्ड मैकेनिज्म। बॉन्ड, इस सिस्टम जैसे बहुत सारे लोग मार्केट में आपको मिलेंगे, वो आपसे ये कहेंगे कि ये प्रोजेक्ट कितना दिन चलेगा। लोगों के मोस्टली ये क्वेश्चन होते हैं कि प्रोजेक्ट चलेगा कितना। तो आप सभी लोगों को बता दूं, ये 3 फेजेस इसके क्लियर बनाए गए थे। सबसे पहला फेज जो था वो ओरिजिन था। ओरिजिन का मतलब अगर आप हिंदी में देखा जाए तो उत्पत्ति होती है। ओरिजिन करना मतलब एक नई शुरुआत, या स्टार्टअप, स्टार्टअप नहीं, उत्पत्ति आप बोल सकते हैं उसको। तो ओरिजिन करना, तो पहला पहला जो इनका रोड मैप था, ओरिजिन फेज 1, जहाँ पे उत्पत्ति हुई एलजीएनएस की पहली। तो इन्होंने रखा था कि पहला हम जब तक 10 मिलियन, सॉरी हाँ, 10 मिलियन लोग जब तक हमारे सिस्टम के अंदर नहीं आ जाते, तब तक,
हम फेज 1 पे काम करेंगे। फिर इन्होंने दूसरा फेज स्टार्ट किया, जिसका नाम रखा इन लोगों ने अवेक। जैसे पहला ओरिजिन, ओरिजिन मतलब उत्पत्ति होना, अवेक मतलब जागना या जगाना कह सकते हैं। तो हम दूसरे फेज पे अभी के टाइम पे हैं, जहाँ पे हम जागने और जगाने वाली बातें कर रहे हैं। जहाँ पे आप अभी देख पा रहे हैं स्टेबल कॉइन ए, या अभी क्रिप्टो कार्ड। अभी क्रिप्टो कार्ड के बारे में पवन जी आपको और अच्छे से डिस्कस करेंगे मेरे मेरे सेशन के बाद। उसके बारे में वो दिखाएंगे आपको, क्रिप्टो कार्ड भी दिखाएंगे। हम उस क्रिप्टो कार्ड के जरिए कहीं भी हम किसी भी तरीके से उसको एक्सेस कर सकते हैं। उसमें कोई केवाईसी नहीं, डिटेल्स डालनी नहीं होती है, जैसे आज के टाइम पे कोई कहीं भी आप कार्ड लेते हैं केवाईसी करना होता है। और उसके लिमिट्स भी बहुत अच्छे हैं। ये वन डे $50,000 आप विड्रॉ कर सकते हैं। इतना बड़ा कार्ड है वो, मतलब उसकी कैपेसिटी इतनी बड़ी है। तो कहीं ना कहीं वो फेज 2 के सिस्टम्स थे जो अभी आने स्टार्ट हो गए। और फेज 3 जो है हमारा इटर्निटी। तो इटर्निटी का मतलब है अनंत, फॉर एवर, हमेशा हमेशा के लिए, फॉर लाइफ टाइम। तो 3 फेजेस में इसको बनाया गया। पहला ओरिजिन, उत्पत्ति हुआ। दूसरा अवेक, या जैसे किसी भी बच्चे को, बच्चा जब पैदा होता है तो, लेकिन बच्चा तो मतलब बच्चा बड़ा होकर के बूढ़ा होकर मर भी सकता है। लेकिन ये सिस्टम चूंकि क्या है, ब्लॉकचेन पर डिप्लॉय है, तो स्टार्टअप हुआ। स्टार्टअप होने के बाद में चलना शुरू कर किया। उसके बाद क्योंकि ये ब्लॉकचेन पर डिप्लॉयड होता है, सो ये हमेशा हमेशा के लिए रहता है, हमेशा हमेशा के लिए रहेगा। सो ओरिजिन इज फॉर एवर। ओरिजिन आज के टाइम पे हमेशा हमेशा के लिए प्रोजेक्ट है। कोई 2 दिन, 4 दिन, 6 दिन, 8 दिन, 10 दिन का प्रोजेक्ट नहीं है। और हम सब लोग बहुत लकी हैं कि हम सब सही टाइम पे काम कर रहे हैं। जैसे मुझे अभी काम करते हुए ऑलमोस्ट 18 मंथ्स के करीब करीब हो गए। अ, क्योंकि 7 मार्च को स्टार्ट हुआ था, और इंडिया में मई से काम में, जून, ऑलमोस्ट जून पकड़ सकते हैं आप, जून से काम शुरू हुआ था। तो कहीं ना कहीं स्टार्टअप इंडिया के अंदर भी 2 साल हो गया। लेकिन ये जो सिस्टम आज हम देख रहे हैं, इतना बेहतरीन सिस्टम, ये 2 दिन 4 दिन का प्लान नहीं था इनका। ये प्लान के पीछे इन लोगों ने 15 ईयर्स लगाए, 15 साल लगे इनको ये काम करने के लिए। तो ओरिजिन का अगर कोई एज आपसे पूछेगा कि या फिर आप जो डेस्क स्क्रीनर में हम चेक करते हैं कि इसकी जो एज है वो 2 ईयर्स ओल्ड है, 2 साल हुई है, ऐसा नहीं है। इसकी प्लानिंग 15 साल पहले से थी। मार्केट के अंदर 15 साल पहले से इसकी प्लानिंग चल रही थी, और आज हमें इसका रिजल्ट मिल रहा है। सो प्रोजेक्ट्स को बनाने में काफी टाइम लगे हैं। इसको बनाते हुए इन लोगों ने कई बार टेस्ट किया कि क्या ये प्रोजेक्ट सही तरीके से रन कर पाएगा, नहीं कर पाएगा। आप सभी लोगों को मालूम भी होगा कि एक हम इनका एक पुराना प्रोजेक्ट भी है, ओलंपस दाव करके, ओलंपस। तो ओलंपस भी इन लोगों ने चलाया, ओलंपस भी देखा, ओलंपस के अंदर भी चीजों को देखा। लेकिन उसके अंदर जो कमियां थी, इन लोगों ने ओरिजिन के अंदर उसको पूरी करी। अब कैसे पूरी करी? तो बॉन्ड के मैकेनिज्म डाले गए इसके अंदर। बॉन्ड का मैकेनिज्म क्या है कि 2 तरीके के बॉन्ड हैं। हम एलजीएनएस हम 2 तरीके से बाय करते हैं। पहला एलपी बॉन्ड से हम बाय करते हैं, और दूसरा ट्रेजरी बॉन्ड से हम बाय करते हैं। और तीसरा एक हम हाँ, एलपी मतलब बॉन्ड से बाय करते हैं। 3 तरीके से बाय करते हैं, अगर ऐसे मैकेनिज्म वे पे देखा जाए। लेकिन उसको हम 2 तरीके से ही कह सकते हैं, क्योंकि पहला होता है बॉन्ड का मैकेनिज्म, और दूसरा होता है ओपन मार्केट। 2 तरीके से ही बाय कर सकते हैं। लेकिन इसमें बाय करने के जैसे बॉन्ड भी कितने हैं? 2 बॉन्ड है, एक एलपी बॉन्ड है, एक ट्रेजरी बॉन्ड है, और एक ओपन मार्केट है। लेकिन ये काम कैसे करता है? अभी छोट छोट क्यों, चूंकि मेरा शेयरिंग थोड़ा छोटा है, टेक्निकली जब मैं आपसे डिस्कस करूंगा तो मैं आपको इस पे दिखाऊंगा कि कैसे काम करता है ये। एक दिन में आपको समझ नहीं आएगा, क्योंकि ये समझने में मुझे 26 डेज लगे थे। 26 दिनों का टाइम मुझे लगा ये समझने में कि ये वर्क कैसे करता है। इसके ट्रेजरी बॉन्ड कैसे काम करते हैं, एलपी बॉन्ड कैसे काम करते हैं, मार्केट कैसे काम करता है। मैं आपको सीधा सीधा शॉर्ट में भी बता देता हूं कि मार्केट में 3 ट्रेंड होते हैं, आपने देखा होगा। एक होता है अप ट्रेंड, एक होता है डाउन ट्रेंड, और एक होता है साइडवेज। अप ट्रेंड कब होता है? जब डिमांड काफी बढ़ जाती है और सप्लाई कम हो जाती है। डिमांड का बढ़ना और सप्लाई का कम हो जाना। जैसा डिमांड बढ़ गई, सप्लाई कम हो गई, तो तब ट्रेजरी बॉन्ड काम करता है। दूसरा, जब आपने देखा होगा ट्रेजरी बॉन्ड में तब डिस्काउंट आ जाएगा। दूसरा, एलपी बॉन्ड कब काम करता है? जब लिक्विडिटी की कमी हो जाती है। लिक्विडिटी जब भी कमी होगा, तो उस टाइम पे साइडवेज मार्केट हो जाता है। कभी थोड़ा सा प्राइस ऊपर जाएगा, फिर थोड़ा नीचे आएगा, फिर थोड़ा ऊपर जाएगा, फिर थोड़ा नीचे आएगा, फिर थोड़ा ऊपर जाएगा, फिर थोड़ा नीचे आएगा। तो ये साइडवेज मार्केट ऐसे चलता है।
अब ये जो साइडवेज मार्केट है, ये कब होता है? जब लिक्विडिटी की कमी हो जाती है, तो उस टाइम पे लिक्विडिटी बॉन्ड काम करना स्टार्ट करता है। लिक्विडिटी बॉन्ड में डिस्काउंट्स मिलते हैं, लिक्विडिटी बॉन्ड से लोग बाय करते हैं। और एक तीसरा ट्रेंड होता है जिसको हम बोलते हैं डाउन ट्रेंड। ये डाउन ट्रेंड कब आता है? डाउन ट्रेंड तब आता है मार्केट के अंदर जब सप्लाई ज्यादा हो जाती है और डिमांड हो जाती है कम। सप्लाई बढ़ गई और डिमांड हो गई कम, तो उस टाइम पे बायर्स कम होते हैं। तो ये बॉन्ड जो है ना, ये क्लोज कर दिया जाता है। बॉन्ड में डिस्काउंट ऑटोमेटिकली क्लोज हो जाते हैं वो, क्योंकि सब स्मार्ट कॉन्ट्रैक्ट पे डिप्लॉयड है वो। तो जैसे एलपी बॉन्ड और ट्रेजरी बॉन्ड में डिस्काउंट खत्म हो गया, फिर लोग ओपन मार्केट से बाय करते हैं, इसके प्राइस को ऊपर लेके जाते हैं। तो यहाँ पे जो सिचुएशन है कि जो हमारा एलपी बॉन्ड है, ट्रेजरी बॉन्ड है ना, वो बिल्कुल तराजू के तरीके से काम कर रहे होते हैं। इन्फ्लेशन और डिफ्लेशन को ये कंट्रोल कर रहे होते हैं, जिसके जरिए हमारा जो सिस्टम है ये बहुत ही अच्छे तरीके से चल रहा होता है। और ये जब आप मार्केट में देखेंगे, तीन ही ट्रेंड होता है। एक तो अप ट्रेंड होगा, या तो साइडवेज होगा, या तो डाउन ट्रेंड होगा। चौथा ट्रेंड नहीं होता है। तो ये तीनों ट्रेंड को इस सिस्टम के अंदर डिप्लॉय किया गया है। कैसा भी रहे मार्केट, अप ट्रेंड हो तो उसके लिए एक बॉन्ड काम करता है, साइडवेज हो तो उसके लिए एक बॉन्ड काम करता है, डाउन ट्रेंड आ गया तो उसके लिए एक जैसे ओपन मार्केट काम करता है। तो इस तरीके से इसको डिजाइन किया गया है ताकि ये सिस्टम हमेशा हमेशा के लिए चलता रहेगा, हमेशा हमेशा के लिए चलता रहेगा। तो प्रोजेक्ट बहुत अच्छा प्रोजेक्ट है। और इस प्रोजेक्ट के अंदर मैंने जब स्टार्ट किया था इस प्रोजेक्ट को, तब तब मैंने बहुत सारे लोगों को बोला था कि आपके साथ ये होगा, वो होगा, ऐसा लाइफ हो जाएगा। क्योंकि मैं मेरे साथ धीरे धीरे हुई, या मैंने हमारे जो अपलाइन है, इंडिया के मोस्ट सीनियर अपलाइन जो संजय सिंह बोरा जी हैं या कपूर साहब हैं, तो इन लोगों के साथ में मैं हमेशा क्लोजली रहा और चीज़ों को देखता गया कि कैसे इनकम्स आते हैं, कैसे दाव रिवॉर्ड्स लोगों के बढ़ते हैं। और धीरे धीरे करते 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 देखा कि इंडिया के अंदर ऑलमोस्ट आज देखा जाए तो लगभग 1000+ लोग ऐसे होंगे, 1000+ से ज़्यादा ही होंगे ऑलमोस्ट। मुझे लगता है कि 2000+ लोग होंगे जो V1 एंड एबव है। अगर एक इंसान V1 एंड एबव है, तो उसकी जो इनकम होती है ऑलमोस्ट मिनिमम इनकम इस रेट के अंदर 3.5 lakhs to 5 lakhs एक V1 कमाता है। और ये इनकम आप देखेंगे, अगर मैं ऐसे पैसे, क्योंकि आप में से ज्यादा यहाँ पे इन्वेस्टर सही हैं, तो मैं पैसे पे ही बात करता हूँ, क्योंकि मैं पैसे को लेकर के बात नहीं करता, मैं बात करता हूँ टोकन्स को लेके, कितने टोकन्स बनते हैं। लेकिन चलो पैसे को लेकर के ही बात करते हैं। आज मोटा मोटा 5 लाख, ऐसा कोई V1 नहीं होगा, कोई एक आध होंगे जिनकी इनकम कम होगी, लेकिन ज्यादातर V1 ऐसे हैं जो 5 लाख के ऊपर ही प्रॉफिट बनाते हैं। तो 5 लाख से लेके आज ऑलमोस्ट 3-4 करोड़ तक इंडिया में ही लोग महीने का बना रहे हैं इस सिस्टम के जरिए। तो ये सिस्टम बहुत पावरफुल है। बस आपको क्या करना है? बिलीव करना है। जिन लोगों ने बिलीव किया वो आज सभी लोग एक रैंक अचीवर हैं, और वो लोग अपनी लाइफ के अंदर बहुत अच्छा कर रहे हैं। और आपको ही बिलीव करना है। दूसरा सबसे इंपॉर्टेंट चीज जो मैं हर मीटिंग्स में आप बताता हूँ, वो है आपको ब्रेक इवन करना है। आप किसी से भी डिस्कस करें, किसी से भी बात करें, तो आपके पास में फाइनेंशियल एजुकेशन होना चाहिए कि हम रोटी कपड़ा और मकान के बाद ही पैसे इन्वेस्टमेंट करेंगे। क्योंकि ये मार्केट है, कभी भी प्राइस अप हो सकता है, कभी भी डाउन हो सकता है। सो लिमिटेशंस हर किसी के होते हैं, और हर इंसान अपनी इनकम का अलग अलग जगह पे वो उसका खुद का पोर्टफोलियो होता है। जैसे कहा जाता है कि अगर आपके उसमें 12 अंडे हैं, तो 12 अंडे एक ही बकेट में नहीं रखना है, 6 अलग अलग बकेट में टू टू दो दो पीस करके रखना है। शायद एक अगर गिर जाए तो बाकी 10 तो बच जाएगा। तो वही रूल्स यहाँ भी फॉलो करना है, होगा कुछ नहीं, लेकिन आपको रूल्स फॉलो करने हैं। क्योंकि अगर हम रूल्स को फॉलो करते हैं तो हमारे साथ बहुत ही अच्छा हो जाता है। तो ब्रेक इवन भी करते रहना है कि आपने 100 एलजीएनएस आज के टाइम पे अगर आपने खरीदा, तो एक महीने में लगभग 19 to 20 के आसपास में हो जाता है उसकी कंपाउंडिंग। तो आप चाहो तो आपको 20% सेल कर लेना है, या 80% सेल कर लो, आप 20% आपसे आप उसको कंपाउंडिंग में डाल लें। या फिर ऐसे करके 3-4-5 महीने में आपके पैसे रिटर्न हो जाते हैं, और उतना ही पैसा आप उससे 2x के करीब करीब आपके पास में हो जाता है। या फिर आप 6 मंथ के लिए आप यहाँ पे यूज करें। 6 मंथ, जैसे आपने 100 एलजीएनएस स्टेक किया, 6 मंथ के बाद में वो
200 या 300 या, हाँ 300 या 400 के आसपास में हो गया, तो आपको क्या करना है कि 100 LGNS जो आपने घर से लगाए थे उसके पैसे आप घर पे आप निकाल के वापस दीजिए, और जो प्रॉफिट बना उससे आपको प्रॉफिट से प्रॉफिट बनाना है। तो ज्यादातर लोग आज इसी वजह से अच्छे खासे प्रॉफिट्स बना रहे हैं। पहला काम ब्रेक इवन करना, क्योंकि हम इंडियंस को क्या मालूम है, हम लोगों जो अलग अलग लोग आते हैं हमें बेवकूफ बना करके चले जाते हैं, और अलग अलग कंपनियों में हम सीधा सीधा जा करके पैसे डाल आते हैं, डिपॉजिट कराते हैं, स्टेकिंग कराते हैं, लेकिन हमें किसी ने आज तक निकालना नहीं सिखाया। सो मैं पहले दिन से यहाँ पे फाइनेंशियल एजुकेशन लेकर के बैठा, तो मुझे ये चीज समझ आई कि डालता तो हर कोई है लेकिन निकाल नहीं पाता है। तो हमारे सिस्टम में क्या है कि आप कभी भी इंस्टेंट पैसे अपने विड्रॉ कर सकते हैं। तो यही काम हर लोगों को, एक एक बंदों को आपके अपने टीम में लोगों से डिस्कस करना है कि जो भी ये पैसा आप डाल रहे हो लोगों को बोल के करना है कि भैया आपने अगर 100 LGNS डाला, 6 मंथ के अंदर जब ये 300 LGNS हो जाए, 350 LGNS हो जाए, तो 100 LGNS आपको पहले सेल करना है, देन जो प्रॉफिट्स बचा उससे ऑटो कंपाउंडिंग करनी है। ऐसे करते हुए आज हजारों एग्जाम्पल्स हैं। एक बंदे ने लास्ट दिसंबर 2024 $5,000 के साथ में स्टार्टअप किया था, और वो आज वो बाली में भी वो मौजूद है वो बंदा। उसने अभी तक ऑलमोस्ट 50 लाख रुपीज INR, सॉरी 70 लाख वो निकाल चुका है। और अभी उसके पोर्टफोलियो में ऑलमोस्ट 1.3 करोड़ के आसपास में का पोर्टफोलियो है आज भी, और वो आज लगभग V2 हो चुका है, आई थिंक सो V2 है वो। तो कई सारे ऐसे एग्जाम्पल्स हैं, लेकिन ब्रेक इवन किया, करते करते हुए उसने किया। सो आपको भी कंपाउंडिंग सीखना पड़ेगा कि कैसे कंपाउंडिंग करनी होती है, कैसे हमें ब्रेक इवन करना होता है। और पवन जी आपको गाइड करेंगे। पवन जी बहुत अच्छे लीडर है, बहुत ही बेहतरीन लीडर है। बस आपको क्या करना है, पवन जी को फॉलो करना है। पवन जी जैसे आपको बताते हैं उस तरीके से करना है, क्योंकि ये भी हमसे कनेक्ट है। हम जैसे बोलते हैं वो इस तरीके से ये करते हैं। तो इन्होंने भी बोला कि सर मैं भी ब्रेक इवन वाले फॉर्मूले पे काम कर रहा हूँ। सो ये इस तरीके से काम करते जा, आपका काम बहुत अच्छा होगा। और आने वाले 1 साल में आप सभी लोग, आपने चाहा तो आप सभी लोग V5 होके आप महीने का मतलब पर डे के का ऑलमोस्ट 400 LGNS, 500 LGNS आपको पर डे मिलेगा। 600 LGNS, ऐसे ऐसे लोग हैं जो 1000 LGNS पर डे बनाते हैं, पर डे की मैं बात कर रहा हूँ। लोग यहाँ पे लेकिन वो सारे लोग कितने LGN, मैं खुद इस सिस्टम के अंदर आया था 100 डॉलर के साथ। मैंने पहली आईडी लगाई थी बोरा सर के साथ 100 डॉलर की, प्लस मैंने 300 घर से और डाले थे, 400 मैंने डाला था। उसके बाद एक बारी मैंने इन्वेस्ट किया, फिर मुझे आज तक जीवन में इन्वेस्ट नहीं करना पड़ा। मैं हर दिन में सेल करता हूँ, आज के टाइम पे सेलर हूँ। तो स्टार्टिंग के टाइम पे बायर बनना पड़ता है, धीरे धीरे आपके पास में LGNS बढ़ जाते हैं, फिर धीरे धीरे करके आप सेलर बन जाते हैं। तो इसी तरीके से हमें काम करना है। जितने भी लोग हमारे साथ जुड़ते हैं उनको यही एजुकेशन देना है कि आपको कमाना है, निकालना भी है। क्योंकि इंडिया के अंदर कोई निकालना नहीं सब बताता, हमें थोड़ा हटके करना है। क्योंकि जब तक आप हटके नहीं लोगों से डिस्कस करेंगे, हटके लोगों को आप नहीं क्लियर करेंगे चीजों को, तब तक वो चीजें समझ नहीं आती। सो हम मनी गेम नहीं है फाइनली। हम क्योंकि देखिए मनी गेम प्रोजेक्ट्स और D5 प्रोजेक्ट्स में डिफरेंसेस होते हैं। मनी गेम प्रोजेक्ट्स वो होते हैं जहाँ पे आपकी कैपिटल लॉक हो जाती है, जहाँ पे 2x 3x वाली सिस्टम होती है, जहाँ पे डिफ्लेशन नहीं होता है, कोई ऑडिट रिपोर्ट नहीं होता है, मिनिमम मैक्सिमम विड्रॉअल लिमिट्स होते हैं। ये मनी गेम होते हैं। डिसेंट्रलाइज फाइनेंस में क्या है, यहाँ पे कोई लॉकिंग सिस्टम है नहीं है, कोई 2x 3x वाली कॉन्सेप्ट है हमारे बीच में नहीं है। ऑडिट रिपोर्ट है, हाँ बिल्कुल है, और सर्टिक से है, जो वर्ल्ड की सबसे बेस्ट ऑडिटेड कंपनी है सर्टिक। दूसरे नंबर पे आर्मोर आती है, आर्मोर से ऑडिटेड है। तो पहली दूसरी दोनों से ऑडिटेड है, जो नंबर 1 और नंबर 2 है। कोई मिनिमम मैक्सिमम विड्रॉल लिमिट है नहीं है। डिफ्लेशन है नहीं है, 0.4% से लेकर के डिफ्लेशन है। मार्केट में तो 0.5% के आसपास या 0 जो भी हो 1% डेली बेसिस पे लोग देते हैं, वो मनी गेम होता है। यहाँ पे हमारा 0.2% से लेके 4% के बीच का होता है, और वो भी डिमांड और सप्लाई के ऊपर फ्लक्चुएशंस होती है।
तो ये 100% डिसेंट्रलाइज फाइनेंस है। एक एक ट्रांजेक्शन आप चेक कर सकते हैं, एक एक डिटेल्स आपको यहाँ पे दिखता है। $1 किसी ने बाय किया, $1 किसी ने सेल किया, वो भी आप रिपोर्ट यहाँ पे चेक कर सकते हैं, डेटा आपके पास में है। और आज देख लो आप, हम इतनी बड़ी कम्युनिटी हैं कि इतनी बड़ी कम्युनिटी, अभी आप अगर बड़े बड़े क्रिप्टो करेंसी जो जिनके बड़े नाम हैं, उनकी भी वॉल्यूम नहीं है जितनी हमारी वॉल्यूम है आज के टाइम पे। सो आज हम लगभग लगभग 50 मिलियन के वॉल्यूम को पर डे जनरेट करते हैं। और इस प्रोजेक्ट को जिसने बनाया, डेवलपर ने, डेवलपर को भी अल्टीमेट तरीके से प्रॉफिट होता है, क्योंकि जब भी हम सेल करते हैं, सेल करने के ऊपर 2.1% बर्न होने के लिए चला जाता है, स्टेबल कॉइन बनने के लिए 0.9%, स्टेबल कॉइन ए बनने के लिए, और 2% वो फोमोपोड लॉटरी सिस्टम में चला जाता है। तो इसके मैकेनिज्म इतने बेहतरीन बनाए गए हैं, इतने अल्टीमेट बनाए गए हैं, कि इसको समझने में भी लोगों को टाइम लगता है। जैसा मैंने बताया आपको कि मुझे खुद इस सिस्टम को समझने में 26 डेज लगे। 26 डेज में मुझे समझ आया। देन मैंने काम करना स्टार्ट किया था। वो भी उतने अच्छे तरीके से नहीं क्लियर हुआ था जितना क्लियर अब हो रहा है। आज भी इस सिस्टम के अंदर इतनी सारी चीजें हैं जिनको समझना होगा। अभी ये कैसे आपके मन में आ रहा होगा कि सर इतना पैसा कैसे आता है? सो पैसा नहीं आता है इधर, इधर टोकन्स आते हैं। डॉलर पे कभी बात नहीं होती। वो मैकेनिज्म भी आपको बताऊंगा कि इतने पैसे, इतने डॉलर्स, इतने टोकन्स कैसे जनरेट होते हैं, कैसे आते हैं, कैसे हमें मिलते हैं। ये एक सेकंड पार्ट में हम बात करेंगे। लेकिन मोटा मोटा ये है कि हम सब लोग बहुत अच्छे प्रोजेक्ट में हैं, और ये प्रोजेक्ट लॉन्ग टर्म प्रोजेक्ट है, लाइफ टाइम प्रोजेक्ट है, जो आपको आपके साथ, मतलब जिंदगी के साथ भी है और जिंदगी के बाद भी है। सो थैंक यू पवन जी। अ, और आप इसमें से कुछ ऐड करना चाहते हैं, बिल्कुल आप अपने लैंग्वेज में ऐड कर लीजिए। आई थिंक सो कि आज के लिए मुझे लगता है कि इतना काफी है, फिर हम यस टेक्निकल सर। सेशन करेंगे। ओके। थैंक यू सर, थैंक यू सो मच सर, थैंक यू सो मच सर को मैंने सिर्फ 5 मिनट के लिए बुला था सर, हमारे लिए बहुत ज्यादा, बहुत डीपली एक्सप्लेनेशन किया। थैंक यू सो मच सर। ऐसा ही हमारा टीम के लिए टेक्निकल सपोर्ट के लिए आप रहिए। सपोर्ट ऑलरेडी सर 2 दिन से सर मैं सर के साथ हूँ। इतना नॉलेज लिया मैंने ಟೆಕ್ನಿಕಲಿ ವೆರಿ ಎಷ್ಟು ಎಷ್ಟು ನಾವು ಇಲ್ಲಿ ಡೆಪ್ತ್ ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟು ಡೆಪ್ತ್ ಆಗಿ ಪ್ರೋಟೋಕಾಲ್ ಇಲ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು. ಸೊ ದಟ್ ಈಸ್ ಅನ್ಬಿಲಿವಲ್ ಪ್ರೋಟೋಕಾಲ್ ಮೆಕ್ಯಾನಿಸಮ್, ಅದನ್ನೆಲ್ಲರೂ ಕೂಡ ಸೊ ಈ ವಿಲ್ ಗೈಡ್ ಅಸ್ ಶೋರ್. ನಾನು ಕೂಡ ಸೊ ಆಸ್ ಸೊ ಲೈಕ್ ನಾನು ಕೂಡ ಅದನ್ನ ನಿಮ್ಗೆ ಕನ್ವೆ ಮಾಡ್ತೀನಿ. ಸೊ ಅಗೇನ್ ಕಮಿಂಗ್ ಟು ದ ಪಾಯಿಂಟ್, ಸಾಕಷ್ಟು ವಿಚಾರಗಳು ಇವತ್ತು ಸರ್ ಹೇಳಿದಾಗೆ, ಸೊ ಸರ್ ಹೇಳಿದ್ದನ್ನ ನಾನು ಒಂದು 2 ಮಿನಿಟ್ಸ್ ಅಲ್ಲಿ ಬ್ರೀಫ್ ಮಾಡ್ತೀನಿ. ಸೊ ಒರಿಜಿನ್ ಉದ್ದೇಶ ಇರ್ತಕ್ಕಂಥದ್ದು ಒಂದು 3 ಉದ್ದೇಶ. ಒಂದು ಫಿನಾನ್ಷಿಯಲ್ ಫ್ರೀಡಮ್, ಓಕೆ. ಸೊ ಫಿಯರ್ ಆಫ್ ಲೈಕ್ ಏನು ಲೈಕ್ ಡರ್ ಅಂತೀವಿ ಸೊ ಅದನ್ನು ವಿಚಾರ ಇರ್ತಕ್ಕಂಥದ್ದು. ಸೆಕ್ಯೂರಿಟಿ, ಸೊ ಪ್ರೈವಸಿ, ಸೆಕ್ಯೂರಿಟಿ, ಇವು 3-4 ವಿಚಾರ ಇಟ್ಕೊಂಡು ಒರಿಜಿನ್ ತಂದೆ ಆದಂತ ಒಂದು ವಿಷನ್ ಇಟ್ಕೊಂಡು ಏನ್ ಬಂದಿದೆ, ಸೊ ಆಲ್ರೆಡಿ ಅದು ಸಿಸ್ಟಮ್ ಆಲ್ರೆಡಿ ಕೊಡ್ತಾ ಇದೆ. ಓಕೆ, ಒಂದು ಫಿನಾನ್ಷಿಯಲ್ ಫ್ರೀಡಮ್. ಸೊ ಲಾಸ್ಟ್ 2 ಇಯರ್ಸ್ ಇಂದ ನೀವು ಸೊ ನೋಡೋದಾದ್ರೆ ದ ಪೀಪಲ್ ಹ್ಯಾವ್ ಮೇಡ್ ಅ ಹ್ಯೂಜ್ ಮನಿ. ಓಕೆ, ಸೊ ನಮಗೆ ಸಾಕಷ್ಟು ವಿಚಾರಗಳು ವೆರಿ ಲಿಟಲ್ ಅನ್ಸುತ್ತೆ. ಸೊ ನಾವು ಕೂಡ ಪವರ್ ಆಫ್ ಕಾಂಪೌಂಡಿಂಗ್ ವಿಚಾರದಲ್ಲಿ ತಿಳ್ಕೊಳ್ಳದೆ ಇರ್ತಕ್ಕಂಥದ್ದು ವೆರಿ ಅನ್ಲಕ್ಕಿ. ಸೊ ನಾನು ಸಾಕಷ್ಟು ಜನಗಳನ್ನ ಇಲ್ಲಿ ನೋಡಿದೆ, ಸಾಕಷ್ಟು ನಾಲೆಡ್ಜ್ ಇರ್ತಕ್ಕಂಥವ್ರು, ಅವರಿಗೆ ಕಾಂಪೌಂಡಿಂಗ್ದು ಲೈಕ್ ಆ ಕ್ಯಾಲ್ಕುಲೇಷನ್ ಗೊತ್ತೇ ಇಲ್ಲದೆ ಲಾಸ್ಟ್ 1 ಇಯರ್ ಜರ್ನಿದು, ಒಂದು 2 ಇಯರ್ಸ್ ಜರ್ನಿದು ಮಿಸ್ ಮಾಡ್ಕೊಂಡಿದ್ದು. ಸೊ ಅವ್ರದೇ ಆದಂತ ಲೈಕ್ ಟೆಸ್ಟಿಮೋನಿ ಹೇಳಿದಾಗ, ಸೊ ಏನೂ ಗೊತ್ತಿಲ್ದಿರೋ ವಿಚಾರ, ಲೈಕ್ ಏನೋ ವಿಚಾರ ಟೆಕ್ನಿಕಲಿ ಗೊತ್ತಿಲ್ದಿರೋ ಮನುಷ್ಯ, ಸೊ ತಂದೆ ಆದಂತ LGNS ನ ಹೋಲ್ಡ್ ಮಾಡಿ ಕಾಂಪೌಂಡಿಂಗ್ ಇಂದ ಸೊ ಯಾವ ತರ ಅವ್ರ ಪೋರ್ಟ್ಫೋಲಿಯೋ ಆಗಿದೆ ಅಂತಕ್ಕಂಥದ್ದು ಎಕ್ಸಾಂಪಲರಿ ಥಿಂಗ್ಸ್ ಕೂಡ ಇಲ್ಲಿ ನೋಡಿರ್ತಕ್ಕಂಥದ್ದು ವಿಚಾರ ಇದೆ. ಸೊ ಇದೆಲ್ಲದಕ್ಕಿಂತ ಜಾಸ್ತಿ ನೆನ್ನೆ ಸೊ ನಮಗೆ ಬಂದಿರ್ತಕ್ಕಂಥ ಒಂದು ಮೇಜರ್ ಥಿಂಗ್ ಏನು ಅಂತಂದ್ರೆ, ಸೊ ನಮ್ದೇ ಆದಂತ ಸೊ ನಂದೇ ಪರ್ಸನಲಿ, ಸೊ ನಾನು ಕೂಡ ವೀಸಾ ಕಾರ್ಡ್ ನ ಇಲ್ಲಿ ರಿಸೀವ್ ಮಾಡ್ಕೊಂಡೆ. ಎನಿವೇರ್ ಇನ್ ದ ವರ್ಲ್ಡ್, ಎನಿ ಕಾರ್ನರ್ ಆಫ್ ದ ವರ್ಲ್ಡ್, ಲೈಕ್ ಆ ಕಾರ್ಡ್ ಇಂದ ಸೊ ಕ್ಯಾಶ್ ನ ಆ ಲೋಕಲ್ ಕರೆನ್ಸಿ, ಫಾರ್ ಎಕ್ಸಾಂಪಲ್ ಸೊ ಬಾಲಿಲಿ ವಿಡ್ರಾ ಮಾಡ್ತೀನಿ ಅಂದ್ರೆ ಸೊ ನಾನು ಬಾಲಿ ಇಂಡೋನೇಷಿಯನ್ ರುಪೇನ ವಿಡ್ರಾ ಮಾಡ್ಬೋದು, ಅಥವಾ ಇಂಡಿಯನ್ ಕರೆನ್ಸಿ, ಅಥವಾ ಎನಿ ಕಾರ್ನರ್, ದುಬೈ ದೀರಮ್ಸ್, ಈವನ್ ATM. ಸೊ ಟ್ಯಾಪ್ ಮುಖಾಂತರ ಶಾಪಿಂಗ್, ಡೈನಿಂಗ್, ರೆಸ್ಟೋರೆಂಟ್, ಪೆಟ್ರೋಲ್ ಬಂಕ್, ಎನಿವೇರ್ ಇನ್ ದ ವರ್ಲ್ಡ್ ವಿತೌಟ್ KYC ಏನ್ ಸಿಸ್ಟಮ್ ಒರಿಜಿನ್ ತಂದೆ ಆದಂತ ಒಂದು ಡಿಸೆಂಟ್ರಲೈಸ್ಡ್ ಪ್ರೋಟೋಕಾಲ್ ಇಟ್ಕೊಂಡು ಹೋಗ್ತಿದೆ, ಸೊ ಏನ್ ಆ ವಿಷನ್ ಇಟ್ಕೊಂಡು ಹೋಗ್ತಿದೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಲ್ರೆಡಿ ಹೊರಟಿದೆ. ಸೊ ಫಸ್ಟ್ ಥಿಂಗ್ ಆ ವಿಡಿಯೋನ ನಿಮಗೆ ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾವ ತರ ನಾನು ಆ ಕಾರ್ಡ್ ನ ಇವತ್ತು ಲೋಕಲ್ ಇಂಡೋನೇಷ್ಯಾದಲ್ಲಿ ಯೂಸ್ ಮಾಡಿದೀನಿ ಅಂತ. ಸೊ ಆಲ್ರೆಡಿ ಅದನ್ನು ಕೂಡ ಆದಷ್ಟು ಬೇಗ ಫಿಸಿಕಲಿ ಕೂಡ ಎಲ್ಲರಿಗೂ ಕೂಡ ಸಿಗುತ್ತೆ. ಅದಕ್ಕೆ ಆದಂತ ರೀತಿಯಲ್ಲಿ ಏನ್ ಮಾಡ್ಬೇಕು ಏನೋ ಅಂತಕ್ಕಂಥದ್ನು ಕೂಡ ಸೊ ನಾನು ನಿಮ್ಗೆ ಗೈಡ್ ಮಾಡ್ತೀನಿ.
ಖುಷಿ ವಿಚಾರ ಏನಂದ್ರೆ ನಾವು ಇವತ್ತು ಬಾಲಿಯಲ್ಲಿ ಸೊ ಇಂಟರ್ನ್ಯಾಷನಲ್ ಇವೆಂಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ವೆರಿ ಗುಡ್ ನ್ಯೂಸ್ ಟು ಅವರ್ ಕಮ್ಯುನಿಟಿ. ಸೊ ನಮ್ಮ ಕಮ್ಯುನಿಟಿಗೆ ಸೊ ತುಂಬ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ರಿಸೀವ್ಡ್, ನಮಗೆ ಫಿಸಿಕಲ್ ಡೆಬಿಟ್ ಕಾರ್ಡ್, ವೀಸಾ ಕಾರ್ಡ್ ಕೂಡ ಸಿಕ್ಕಿದೆ. ಸೊ ಇಂಡಿಯಾದಲ್ಲಿ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಒರಿಜಿನ್ ಸಿಂಬಲ್ ಕೂಡ ಇದರಲ್ಲಿ ಮೆನ್ಷನ್ ಇದೆ. ಓಕೆ, ನಾವು ಆಲ್ರೆಡಿ ಶಾಪಿಂಗ್ ಕೂಡ ಇಲ್ಲಿಂದ ಶುರು ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಇಂಡಿಯನ್ ಸಿಂಬಲ್ ಕೂಡ ಇದೆ. ಸೊ ದಿಸ್ ವಿಲ್ ಬಿ ದ ರೆವಲ್ಯೂಷನರಿ ಥಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ಪೇಮೆಂಟ್ ಮೆಥಡ್ಸ್ ಆಗಿರ್ಬೋದು, ಫಿಸಿಕಲ್ ಕಾರ್ಡ್ ಆಗಿರ್ಬೋದು, ಸೊ ಎಲ್ಲ ಕಡೆ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಫಿಸಿಕಲಿ ಸೊ ನೀವು ಇದನ್ನ ಆಲ್ ಓವರ್ ದ ವರ್ಲ್ಡ್ ಯೂಸ್ ಮಾಡ್ಬೋದು. ನೀವು ಯಾವ ದೇಶದಲ್ಲಿ ಬಳಸಿದ್ರು ಕೂಡ ಇದನ್ನ ವಿಡ್ರಾ ಆ ದೇಶದ ಕರೆನ್ಸಿಯನ್ನ ವಿಡ್ರಾ ಕೂಡ ಮಾಡ್ಬೋದು. ಶಾಪಿಂಗ್ ಆಗಿರ್ಬೋದು, ಡೈನಿಂಗ್ ಆಗಿರ್ಬೋದು, ಹೋಟೆಲ್ಸ್, ರೆಸ್ಟೋರೆಂಟ್, ಎಲ್ಲಿ ಬೇಕಾದ್ರೂ ಕೂಡ ಸೊ ನಮಗೆ ಜನರೇಟ್ ಆಗ್ತಕ್ಕಂಥ LGNS ಇಂದ ಡೈಗೆ ಕನ್ವರ್ಟ್ ಮಾಡಿ, ಸೊ ಯಾವುದೇ KYC ಇಲ್ಲದೆ ಸೊ ನಾವು ಏನು ನಾವು ಡಿಸೆಂಟ್ರಲೈಸ್ಡ್ ಅಂತ ಹೇಳಲಿಕ್ಕೆ ಹೊರಟಿದ್ದೀವಿ, ಸೊ ಅದನ್ನ ಪ್ರೂವ್ ಮಾಡಲಿಕ್ಕೆ ಆಲ್ರೆಡಿ ಒರಿಜಿನ್ ಹೊರಟಿದೆ. ಸೊ ಅದಕ್ಕೋಸ್ಕರ ನಮಗೆ ಫಿಸಿಕಲ್ ಕಾರ್ಡ್ ಕೂಡ ಸಿಗ್ತಿದೆ. ಸೊ ಕಾರ್ಡ್, ಸೊ ಸಿಂಬಲ್ ಕೂಡ ನೋಡ್ತಾ ಇದ್ರೆ ಆಲ್ರೆಡಿ ಒರಿಜಿನ್, ಸೊ ಅಪ್ರೂವ್ಡ್ ಬೈ ವೀಸಾ ಮಾಸ್ಟರ್ ಕಾರ್ಡ್. ಸೊ ಇವಾಗ ಶಾಪಿಂಗ್ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀರಾ ಡೈರೆಕ್ಟ್ಲಿ. ಸೊ ನನ್ನ ಹತ್ರ ಇರ್ತಕ್ಕಂಥ ಡೈ ಏನಿದೆ, ಸೊ ಓಕೆ ಡನ್. ಅಲ್ಲಿ 1500 to 2000 rupees. ಸೊ ನನ್ನ can shop anywhere, withdraw your amount anywhere, any ATM in the world. ಇಡೀ ವರ್ಲ್ಡ್ ಅಲ್ಲಿ ಯಾವ ATM ಅಲ್ಲಿ ಬೇಕಾದ್ರೂ ಕೂಡ ಸೊ ಈ ಕಾರ್ಡ್, ವೀಸಾ ಕಾರ್ಡ್ ಮುಖಾಂತರ, ಸೊ UPay, ಸೊ ಈ ಕಾರ್ಡ್ ಮುಖಾಂತರ ಸೊ ನಾವು ಕ್ಯಾಶ್. ಸೊ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾರ್ನಿಂಗ್ ಶೇರ್ ಮಾಡ್ತೀನಿ ಡೈರೆಕ್ಟ್ಲಿ. ಸೊ ನಾವು ವಿಡ್ರಾ ಮಾಡಿರ್ತಕ್ಕಂಥದ್ದು. ಸೊ ಇದ್ರದ್ದು ಸ್ಪೆಷಲ್ ಥಿಂಗ್ ಏನು ಅಂತಂದ್ರೆ ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ. ಸೊ ಹೌ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ರೆವಲ್ಯೂಷನ್. ಓಕೆ, ಸೊ ಆಲ್ರೆಡಿ UPay ಇಂದನೂ ಕೂಡ ಆಲ್ರೆಡಿ ಟೀಮ್ ಜಾಯ್ನ್ ಆಗಿರ್ತಕ್ಕಂಥದ್ದು ನಿನ್ನೆ ಈವೆಂಟ್ ಅಲ್ಲಿ. ಓಕೆ, ಡೈರೆಕ್ಟ್ಲಿ ನಾವು ಈ ಕಾರ್ಡ್ ಅಲ್ಲಿ ಸೊ USDT ನ ಅಪ್ಲೋಡ್ ಮಾಡಿ ಅಥವಾ ಡೈನ ಅಪ್ಲೋಡ್ ಮಾಡಿ ಸೊ ನಮ್ಮ ಸೊ ಡೈಲಿ ಎಕ್ಸ್ಪೆನ್ಸಸ್ಗೆ ಆಗ್ಲಿ, ಎನಿವೇರ್ ಟ್ರಾನ್ಸಾಕ್ಷನ್ಸ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದ್ರದ್ದು ಸ್ಪೆಷಾಲಿಟಿ ಥಿಂಗ್ ಏನು ಅಂತಂದ್ರೆ, ಸೊ ಸ್ಪೆಂಡಿಂಗ್ ಲಿಮಿಟ್ ಓಕೆ ಅಪ್ ಟು $2 lakh. ಓಕೆ, $2 lakh ತನಕನು ಕೂಡ ಎವ್ರಿ ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಓಕೆ, ಸೊ ಎವ್ರಿ ಡೇ ಸ್ಪೆಂಡಿಂಗ್ ಪರ್ ಡೇ ಅಪ್ ಟು $5,000 ತನಕನು ಕೂಡ ಕ್ಯಾಶ್ ನ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು. ಸೊ ಅಲ್ಲಿ ವಿಡ್ರಾಲ್ ಫ್ರೀಕ್ವೆನ್ಸಿ ಅಂದ್ರೆ ಡೈಲಿ ಇಂತಿಷ್ಟೇ ಲೈಕ್ ಟೈಮ್ ತರ ವಿಡ್ರಾಲ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಈವನ್ ವಿತ್ $0.5, ಈವನ್ ವಿತ್ ಅ ಸ್ಮಾಲ್ ಪೇಮೆಂಟ್, ಅದು 20 rupees, 30, ಮೋರ್ ದೆನ್ ಮಿನಿಮಮ್ ಮೇ ಬಿ $0.5 ಇರ್ಬೋದು, 30, 40, 100 rupees. ಸೊ ಅಂದಿಂದ ಅಪ್ ಟು 5 lakhs, 10 lakhs, 20 CR ತನಕನು ಕೂಡ ನಾವ್ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ವಿತೌಟ್ ಎನಿ KYC. ಸೊ ದಿಸ್ ಸಿಸ್ಟಮ್ ಇದು ಏನ್ UPay ಆಲ್ರೆಡಿ ಇದು ಕೂಡ ಅಪ್ರೂವ್ಡ್ ಆಗಿರ್ತಕ್ಕಂಥದ್ದು ಸೊ ವೀಸಾ ಇಂದ. ಸೊ ಇದು ಆಲ್ರೆಡಿ ಫಿಸಿಕಲಿ ನಮಗೆ ಕಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಸೊ ಅದ್ರದ್ದೇ ಆದಂತ ವಿಡಿಯೋನ ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಕಳ್ಸಿಕೊಡ್ತೀನಿ ಕೂಡ. ಸೊ ನೋಡ್ತಾ ಇದ್ದೀರಾ, ಸೊ ಇವತ್ತು ನನ್ನ ಕಾರ್ಡ್ ನನ್ನ ಮುಂದೆ ಆಲ್ರೆಡಿ ನಾನು ರಿಸೀವ್ ಕೂಡ ಮಾಡ್ಕೊಂಡಿದ್ದೀನಿ ಇಮಿಡಿಯೇಟ್ಲಿ. ಸೊ ಇದೇ ತರ ಫಿಸಿಕಲ್ ಕಾರ್ಡ್ ಸೊ ಎಲ್ಲರಿಗೂ ಕೂಡ ಆದಷ್ಟು ಬೇಗ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಇದು ಒನ್ ಥಿಂಗ್. ಸೊ ಯಾವ ತರ ಲೈಕ್ ಒಂದು ಥಿಂಗ್ಸ್ ಅಪ್ಡೇಟ್ ಆಗ್ತಾ ಇದೆ, ಒಂದು ಪ್ರೋಟೋಕಾಲ್ ಆಲ್ರೆಡಿ ಎಷ್ಟು ಡಿಸೈನ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಅಂಡ್ ದೆನ್ ವೆರಿ ವ್ಯಾಸ್ಟ್ ಇನ್ಫಾರ್ಮೇಶನ್, ಬಿಗ್ ಅಪ್ಡೇಟ್ ಅಂತಂದ್ರೆ, ಸೊ ಅನುಬಿ ಟೀಮು ಕೂಡ ಸೊ ನಿನ್ನೆ ಸೊ ಈವೆಂಟ್ ಅಲ್ಲಿ ಜಾಯಿನ್ ಆಗಿರ್ತಕ್ಕಂಥದ್ದು. ಸೊ ಸಾಕಷ್ಟು ವಿಚಾರಗಳನ್ನ, ಸೊ ಅನುಬಿ ಫೌಂಡೇಶನ್ ಅಂತಕ್ಕಂಥದ್ದು ಇಟ್ಸ್ ನಾಟ್ ಅ ಸ್ಮಾಲ್ ಸಿಸ್ಟಮ್. ಓಕೆ, ಸೊ ದೇ ಹ್ಯಾವ್ ಆಲ್ರೆಡಿ ಮೋರ್ ದೆನ್ 15,000 ಡೆವಲಪರ್ಸ್ ಟೀಮ್ ಹೊಂದಿರತಕ್ಕಂಥದ್ದು. ಸೊ ಮೇಜರ್ ಕ್ರಿಪ್ಟೋದಲ್ಲಿ ಸಾಕಷ್ಟು ಡೆಫಿ ಪ್ರೋಟೋಕಾಲ್ ಮೇಲೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ಸಿಸ್ಟಮ್ಗಳು ವರ್ಕ್ ಆಗ್ತಾ ಇದೆ, ಸೊ ಬೇರೆ ಬೇರೆ ಟೋಕನ್ಸ್ ಅಲ್ಲಿ, ಸೊ ಅದರದ್ದು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥದ್ದು ಡೆಫಿ ಪ್ರಾಜೆಕ್ಟ್ ನ. ಸೊ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿ ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇರ್ತಕ್ಕಂಥದ್ದು ಅನುಬಿ ಫೌಂಡೇಶನ್. ಸೊ ಅಫಿಷಿಯಲಿ ದೇ ಹ್ಯಾವ್ ಟೋಲ್ಡ್, ಅಂದ್ರೆ ಅಫಿಷಿಯಲಿ ಸೊ ಅನುಬಿ ಟೀಮ್ ನೇ ಹೇಳಿರ್ತಕ್ಕಂಥದ್ದು ಇಷ್ಟು ದಿನ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ಅವ್ರದೇ ಆದಂತ ಸೊ ಪ್ರಾಜೆಕ್ಟ್ಸ್ ನ ಏನ್ ರನ್ ಮಾಡಿದ್ದಾರೆ,
ಸೊ $1 ಬಿಲಿಯನ್ ಗಟ್ಲೆ ಏನ್ ರನ್ ಮಾಡಿದ್ದಾರೆ. ಸೊ ಅದ್ರದ್ದು ಆಲ್ಮೋಸ್ಟ್ ಮೋರ್ ದನ್ 60 to 80% ಆಲ್ರೆಡಿ ಅಕ್ವೈರ್ ಮಾಡಿರ್ತಕ್ಕಂಥದ್ದು ಒರಿಜಿನ್. ಅಂದ್ರೆ ಸಾಕಷ್ಟು ಸ್ಮಾಲ್ ಪ್ರಾಜೆಕ್ಟ್ಸ್ ಲೈಕ್ 10 ಮಿಲಿಯನ್, 50 ಮಿಲಿಯನ್, 80 ಮಿಲಿಯನ್. ಸೊ ಈ ತರ ಸ್ಮಾಲ್ ಪ್ರಾಜೆಕ್ಟ್ಸ್ ಲೈಕ್ ಏನನ್ನ ಹ್ಯಾಂಡಲ್ ಮಾಡ್ತಾ ಅದಕ್ಕೆ ಆದಂತ ಪ್ರೋಟೋಕಾಲ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಬಟ್ ಇವಾಗ ಅವ್ರದ್ದು ಟೋಟಲ್ ಕಂಪ್ಲೀಟ್ ಮಾರ್ಕೆಟ್ ವ್ಯಾಲ್ಯೂ ಬಂದು ಅನುಬಿದು ಮೋರ್ ದೆನ್ $3 ಬಿಲಿಯನ್. ಓಕೆ, ಸೊ ಅದರಲ್ಲಿ $1 ಬಿಲಿಯನ್ ಒರಿಜಿನ್ ಇರ್ತಕ್ಕಂಥದ್ದು. ಸೊ ಅಂದ್ರೆ ಏನು ಅಂದ್ರೆ ಸೊ ದೇ ಆರ್ ಗೋಯಿಂಗ್ ಟು ಬಿ ಅ ರಾಕ್. ಅಂದ್ರೆ ಲೈಕ್ ಅದು ಒರಿಜಿನಲ್ ಯಾವ ತರ ಕಮ್ಯುನಿಟಿ ಹೊಂದಿದೆ, ಯಾವ ಪ್ರೋಟೋಕಾಲ್ ವರ್ಕ್ ಮಾಡ್ತಾ ಇದೆ ಆಲ್ರೆಡಿ. ಸೊ ಅನುಬಿ ಅದ್ರ ಪಾರ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದೆ. ಓಕೆ, ಸೊ ಅದ್ರದ್ದೇ ನಾನು ಟೆಕ್ನಿಕಲಿ ಥಿಂಗ್ಸ್ ನಿಮಗೆ ನಾಳೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಯಾಕಂದ್ರೆ ಸಾಕಷ್ಟು ಆಲ್ರೆಡಿ ಟೈಮ್ ಆಗಿದೆ. ಸೊ ಯಾವ ತರ ಇಂಟರ್ನ್ಯಾಷನಲ್ ಜಾಯಿನ್ ಆಗುತ್ತೆ ನಮ್ ಜೊತೆ ಅಂತ ನೋಡ್ತಾ ಇದ್ದೀರಾ. ಸೊ ಯುನಿಟಿ, ಸೊ ಈ ಸಿಸ್ಟಮ್ ಬರೀ ಮೇಕಿಂಗ್ ಮನಿ ಅಥವಾ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಅಲ್ಲ. ಸೊ ಯಾವ ತರ ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್. ಓಕೆ, ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಸೊ ಕಮ್ಯುನಿಟಿ ಯಾವ ತರ ಯುನಿಟಿ ಆಗಿ ಸಿಸ್ಟಮ್ ಅನ್ನ ರನ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಸಿಸ್ಟಮ್ ಈ ಕಮ್ಯುನಿಟಿ ವೆರಿ ಸ್ಟ್ರಾಂಗ್ ಆಗಿ ಕಮ್ಯುನಿಟಿ ಹೋಲ್ಡ್ ಮಾಡಿರ್ತಕ್ಕಂಥದ್ದು LGNS. ಓಕೆ, ಓವರ್ ಆಲ್ 75% ಮಾರ್ಕೆಟ್ ಏನಿದೆ. ಓಕೆ, ಔಟ್ ಆಫ್ 100% LGNS 100% ಮಾರ್ಕೆಟ್ ಅಲ್ಲಿ 75% ಕವರ್ ಮಾಡಿರ್ತಕ್ಕಂಥದ್ದು ಚೀನಾ ಮಾರ್ಕೆಟ್. ಓಕೆ, ಚೈನಾ ಮಾರ್ಕೆಟ್. ಓಕೆ, ಸೊ ಆಲ್ರೆಡಿ ಸೊ ಲೈಕ್ ಡೇ ಬೈ ಡೇ ಇಂಡಿಯನ್ ಕಮ್ಯುನಿಟಿನೂ ಕೂಡ ಸೊ ಡೇ ಬೈ ಡೇ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಮೋರ್ ದನ್ 5 to 6 lakh ಕಮ್ಯುನಿಟಿ ಇಂಡಿಯಾದಲ್ಲಿ ಹೊಂದಿರತಕ್ಕಂಥದ್ದು. ಸೊ ಕಮ್ಯುನಿಟಿ ಸೊ ಅದಕ್ಕೆ ಆದಂತ ಒಂದು ಕಮ್ಯುನಿಟಿ ಬೇಸ್ಡ್ ಮೇಲೆ ಸಿಸ್ಟಮ್ ಹೋಗ್ತಾ ಇರ್ತಕ್ಕಂಥದ್ನ ಸೊ ನಾವಿಲ್ಲಿ ಮಾಡ್ಬೇಕಾಗುತ್ತೆ. ಓಕೆ, ಸೊ ನಮಗೆ ಇಲ್ಲಿ ಸೊ ಪರ್ಸನಲಿ ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಮ್ಮಿಂಗ್ ಡೇಸ್ ಅಲ್ಲಿ ಜನರಲಿ ನಿಮಗೆ ಹೇಳೋದಾದ್ರೆ ಮಾರ್ಕೆಟ್ ಅಲ್ಲಿ 100%, 200% ಕಮ್ಮಿಂಗ್ ಡೇಸ್ ಅಲ್ಲಿ ಲೈಕ್ ಅವ್ರಿಗೆ ಏನು ಲೈಕ್ LGNS ಅಲ್ಲಿ ಯಾರು ಕೂಡ ಸ್ಟೇಕ್ ಮಾಡಲ್ಲ, ಬರಲ್ಲ, ನಾವು ಬೇಡ ಅಂದ್ರೂ ಕೂಡ. ಬಟ್ ಒರಿಜಿನ್ ಮುಂದೆ ಬರ್ತಕ್ಕಂಥ ಅನುಬೀಸ್ ಬ್ಲಾಕ್ ಚೈನ್ ಇರ್ಬೋದು, ಸ್ಟೇಬಲ್ ಕಾಯಿನ್ ಇರ್ಬೋದು, ಅದನ್ನ ಬಳಸಲೇಬೇಕು ಅಂತಂದ್ರೆ ಸೊ ಅವ್ರ ಹತ್ರ LGNS ಇರ್ಲೇಬೇಕು. ಓಕೆ, ಸೊ ಆ ಟೈಮಲ್ಲಿ LGNS ನ ಬರ್ನ್ ಮಾಡಿದ್ರೆ ಮಾತ್ರ ನಮಗೆ ಸ್ಟೇಬಲ್ ಕಾಯಿನ್ ಸಿಗ್ತಕ್ಕಂಥದ್ದು. ಸೊ ಯಾರೆಲ್ಲ ಸ್ಟೇಬಲ್ ಕಾಯಿನ್ ನ ಹೋಲ್ಡ್ ಮಾಡಿರ್ತಾರೆ ಅವರು ಅನುಬೀಸ್ ತಂದೆ ಆದಂತ ಓನ್ ಬ್ಲಾಕ್ ಚೈನ್ ನ ಕಾಯಿನ್ ನ ಖರೀದಿ ಮಾಡಬಹುದು. ಸೊ ಇದನ್ನ ನಿಮಗೆ ಈ ಪಾಯಿಂಟ್ ವೆರಿ ಏನೋ ಫೀಲ್ ಅನ್ಸದೇ ಇರ್ಬೋದು. ಬಟ್ ಒಂದೇ ಒಂದು ಥಿಂಗ್ ನ ಅರ್ಥ ಮಾಡ್ಕೊಳ್ಳಿ. ಕಮ್ಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಬರ್ತಕ್ಕಂಥ ಜನಗಳು ನಮ್ದೇ ಆದಂತ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ಪ್ರಾಡಕ್ಟ್ ಅಂತಂದ್ರೆ ಸೊ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಇರ್ಬೋದು, ಸೊ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು. ಸೊ ಏನೆಲ್ಲ ಕಮ್ಮಿಂಗ್ ಡೇಸ್ ಅಲ್ಲಿ ಪ್ರೊಡಕ್ಟಿವಿಟಿ ಬರುತ್ತೆ ಅದಕ್ಕೆ ಒರಿಜಿನ್ ಬರ್ನ್ ಆಗ್ತಕ್ಕಂಥದ್ದು ಕಂಪಲ್ಸರಿ. ಸೊ ಅವಾಗ ಅದರದೇ ಆದಂತ ಸ್ಟೆಬಿಲಿಟಿ, ಕನ್ಸಿಸ್ಟೆನ್ಸಿ ಆಲ್ರೆಡಿ ನೋಡಿ ಏನೆಲ್ಲ ಪ್ರೋಟೋಕಾಲ್ ನ ಸಿಸ್ಟಮ್ ರೆಡಿ ಮಾಡಿದೆ, ಡಿಸೈನ್ ಮಾಡಿದೆ. ಸೊ ಅದು ಇವತ್ತು ಅಥವಾ ಬಂದಿದ್ದು ನಿನ್ನೆ ಡಿಸೈನ್ ಆಗಿದ್ದು ಅಲ್ಲ. ಒರಿಜಿನ್ 14 ವರ್ಷದಿಂದ ಸೊ ಈ ಸಿಸ್ಟಮ್ ಏನಿದೆ ಸೊ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಯಾವುದೇ ಆಂಗಲ್ ಇಂದನೂ ಕೂಡ ನೀವು ಪ್ರೋಟೋಕಾಲ್ ನ ನೋಡಿದ್ರೆ ಸೊ ಯಾವ ಸಿಸ್ಟಮ್ ಕೂಡ ಬಿಫೋರ್ ಆಗ್ಲಿ ಮುಂದೆ ಬರ್ತಕ್ಕಂಥದ್ದು ವೆರಿ ಲೆಸ್ ಅನ್ಸುತ್ತೆ. ಸಾಕಷ್ಟು ಜನ ಈ ತರ ಸಿಸ್ಟಮ್ ಅನ್ನು ಕೂಡ ಕಾಪಿ ಪೇಸ್ಟ್ ಅಥವಾ ಇದನ್ನೇ ಸ್ಟೋರಿ ಇಟ್ಕೊಂಡು ನಮ್ಮ ಹತ್ರ ಬಂದಿರತಕ್ಕಂಥ ಉದಾಹರಣೆ ಇದೆ, ಹೇಳಿರ್ತಕ್ಕಂಥ ಉದಾಹರಣೆ ಇದೆ. ಬಟ್ ಯಾವುದು ಕೂಡ ಸಸ್ಟೈನ್ ಆಗಿಲ್ಲ, ಸರ್ವೈವ್ ಆಗಿಲ್ಲ. ಓಕೆ, ಸೊ ಒರಿಜಿನ್ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅನ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಡೈಲಿ ಆಲ್ರೆಡಿ ನಿತೀಶ್ ಸರ್ ಹೇಳಿದ್ರು, ಎವ್ರಿ ಡೇ ಏನ್ ಸೆಲ್ ಮಾಡ್ತೀವಿ ಬೈ ಸೆಲ್ ಆಗುತ್ತೆ. ಆ ಸೆಲ್ ಆಗ್ತಕ್ಕಂಥ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು 100 LGNS ನ ಸೆಲ್ ಮಾಡ್ತೀರಾ ಅಂದ್ರೆ 5% ಡಿಡಕ್ಟ್ ಆಗುತ್ತೆ. ಓಕೆ, ಸೊ ಅದರಲ್ಲಿ 2.1% ಟೋಕನ್ ಬರ್ನ್ ಆಗುತ್ತೆ, 0.9% ಕ್ರಿಯೇಟರ್ ಹೋಗುತ್ತೆ. ಆ 0.9% ಕ್ರಿಯೇಟರ್ ವಾಲೆಟ್ಗೆ ಹೋಗ್ತಕ್ಕಂಥ ದುಡ್ಡು ಎಷ್ಟಿದೆ ಅಂತಂದ್ರೆ $100 million. ಓಕೆ, ಸೊ ಈವನ್ ಕ್ರಿಯೇಟರ್ ನಾಟ್ ಈವನ್ ₹1 1 ಪೈಸೆ ಕೂಡ ವಿಡ್ರಾ ಮಾಡಿಲ್ಲ. 100 million, 1000 crore ಹಾಗೆ ಕ್ರಿಯೇಟರ್ ವಾಲೆಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನಿನ್ನೆ ಅದನ್ನ ಸಾಕಷ್ಟು ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡಿದಾಗ ಸೊ ಅನಿಸ್ತು ಸಿಸ್ಟಮ್ ಯಾವ ವೇಲ್ ಯಾವ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸೊ ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ವೆರಿ ಶಾಕಿಂಗ್ ನ್ಯೂಸ್ ಅನಿಸ್ತು ಯಾವ ತರ ವರ್ಲ್ಡ್ ಅಲ್ಲಿ ಸಿಸ್ಟಮ್ ಫಿನಾನ್ಷಿಯಲ್ ಫ್ರೀಡಮ್ ಕೊಡ್ತಾ ಇದೆ. ಸೊ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಂಬರ್, ಇಟ್ಸ್ ಟ್ರೇಸಬಲ್, ಟ್ರ್ಯಾಕಬಲ್ ಆನ್ ಬ್ಲಾಕ್ ಚೈನ್. ಇದು ಯಾವುದೇ ಸುಮ್ನೆ ಹವಾದಲ್ಲಿ ಹೇಳ್ತಕ್ಕಂಥ ಮಾತಿಲ್ಲಿ ಯಾವುದೂ ಇಲ್ಲ.
ಸೊ ಸಿಸ್ಟಮ್ ಅಫಿಷಿಯಲಿ ಓಕೆ ವಿಡ್ರಾಲ್ ಎಷ್ಟು ಕೊಟ್ಟಿದೆ ಅಂದ್ರೆ more than 1 lakh crore. ಓಕೆ ಸೊ ಈ ನಂಬರ್ ನ ಕೇಳಲಿಕ್ಕೆ ಸೊ ಆಶ್ಚರ್ಯ ಆಗುತ್ತೆ. 1 lakh crore ನ ವಿಡ್ರಾಲ್ ನ ಕೊಟ್ಟಿರ್ತಕ್ಕಂಥದ್ದು. ಸೊ ಅನ್ಬಿಲೀವೇಬಲ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ನಾನ್ ನಾಳೆ ಅನುಬೀಸ್ ಯಾವ ತರ ಡಿಸ್ಕಷನ್ ಆಯ್ತು. ಓಕೆ ಸೊ ಅದರಲ್ಲಿ UPay ಕಾರ್ಡ್ ಯಾವ ತರ ವರ್ಕ್ ಆಗುತ್ತೆ, ಅದನ್ನ ಯಾವ ತರ ರಿಜಿಸ್ಟರ್ ಮಾಡಬೇಕು, ಏ ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡೋದ್ರಿಂದ ಸೊ ನಮಗೆ ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಲಾಭ ಇದೆ ಸೊ ಅಂತಕ್ಕಂಥದ್ದು ವಿಚಾರನ ನಾನು ತಿಳಿಸ್ಕೊಡ್ತೀನಿ. ಸೊ ನನಗೆ ಈ ಸಿಸ್ಟಮ್ ಇಂದ ಈಗ ಇಲ್ಲಿ ಬಂದ್ಮೇಲೆ ಅರ್ಥ ಆಗಿದ್ದೊಂದೇ, ಸಾಕಷ್ಟು ವಿಚಾರಗಳನ್ನ ನಾವು ಮಿಸ್ ಮಾಡ್ಕೊಂಡಿದೀವಿ. ಓಕೆ ಸೊ ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪವರ್ ಆಫ್ ಕಾಂಪೌಂಡಿಂಗ್. ಓಕೆ ಸೊ ಪವರ್ ಆಫ್ ಇಂತಿಂತ ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಸೊ ತಮ್ಮದೇ ಆದಂತ ಕಾಂಪೌಂಡಿಂಗ್ ಇಂದ ಸೊ ಇವಾಗ ಅವ್ರ ಪೋರ್ಟ್ಫೋಲಿಯೋ ಸೀರಿಯಸ್ಲಿ ನಂಬರ್ ನ ಹೇಳಲಿಕ್ಕೆ ಆಗಲ್ಲ. ಸೊ ಆ ನಂಬರ್ ಅಲ್ಲಿ ತಮ್ಮದೇ ಆದಂತ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ ಸೊ ಸಾಕಷ್ಟು ಜನಕ್ಕೆ ನಮಗೆ ಕಾಂಪೌಂಡಿಂಗ್ ನೋಡಿ, ಪ್ರೈಸ್ ಡಿಪೆಂಡ್ ಇಲ್ಲ, ಪ್ರೈಸ್ ಅದನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಪಬ್ಲಿಕ್. ಅದು ಮಾರ್ಕೆಟ್ ಮೇ ಬಿ ವೇರಿಯೇಷನ್ ಆಗುತ್ತೆ. ಸೊ ಬಟ್ ಅದನ್ನ ಮಾರ್ಕೆಟ್ ಡಿಸೈಡ್ ಮಾಡ್ಲಿಕ್ಕೆ ತಂದೆ ಆದಂತ ಒಂದು ಪ್ರೋಟೋಕಾಲ್ ನ ಸಿಸ್ಟಮ್ ನ ಆಲ್ರೆಡಿ ಒಂದಿದೆ. ಫಾರ್ ಎಕ್ಸಾಂಪಲ್ ಸೊ ಆಲ್ರೆಡಿ ನಿತೀಶ್ ಸರ್ ಹೇಳಿದಾಗೆ LP ಬಾಂಡ್ ಮೆಕ್ಯಾನಿಸಮ್ ಇರ್ಬೋದು, ಟ್ರೆಜರಿ ಬಾಂಡ್ ಇರ್ಬೋದು. ಸೊ ಪ್ರೈಸ್ ಸ್ಟೆಬಿಲಿಟಿಗೆ ತಂದೆ ಆದಂತ ಅದು ಪ್ರೋಟೋಕಾಲ್ ವರ್ಕ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ರಿಯಲಿ ಮ್ಯಾಟರ್ಸ್ ಆಗ್ತಕ್ಕಂಥದ್ದು ಕಾಂಪೌಂಡಿಂಗ್. ಸೊ ನಿಜವಾಗ್ಲೂ ಸೀರಿಯಸ್ಲಿ ನಾವು ಈ ಕಾಂಪೌಂಡಿಂಗ್ ನ ಪವರ್ ಅಷ್ಟು ಈಸಿಯಾಗಿ ತಿಳ್ಕೊಳ್ಳೇ ಇಲ್ಲ. ಈವನ್ ನಾನು ಕೂಡ ಸೊ ಇದನ್ನ ಸಿಸ್ಟಮ್ ನ ತಿಳ್ಕೊಳ್ಳಿಕ್ಕೆ 3 months ತಗೊಳ್ತು. ಬಟ್ ಪವರ್ ಆಫ್ ಕಾಂಪೌಂಡಿಂಗ್ ಇಂದ ಸೊ ಅನ್ಬಿಲೀವಬಲ್ ಪೋರ್ಟ್ಫೋಲಿಯೋನ ನಾವಿಲ್ಲಿ ಗ್ರೋತ್ ಮಾಡ್ಕೋಬಹುದು. ಸೊ ಡೈಲಿ ಯಾವ ತರ ಇಲ್ಲಿ ಲೈಕ್ ಥ್ರೂ ಕಾಂಪೌಂಡಿಂಗ್ ಮಿಂಟಿಂಗ್ ಮಾಡ್ತಾ ಇದ್ದಾರೆ ಅಂತ ನಾಳೆನೂ ಕೂಡ ಒಬ್ಬ ವ್ಯಕ್ತಿ ಟೆಸ್ಟಿಮೋನಿ ತಂದೆ ಆದಂತ ಪೋರ್ಟ್ಫೋಲಿಯೋನ ನಾನು ನಿಮಗೆಲ್ಲರಿಗೂ ಕೂಡ ನಾಳೆ ತೋರಿಸ್ಕೊಡ್ತೀನಿ. ಸೊ ಒಂದು ವಿಚಾರ ನಾವು ಮಿಸ್ ಮಾಡ್ಕೊಂಡಿದ್ದು ಕಾಂಪೌಂಡಿಂಗ್ ನ ಪವರ್. ಓಕೆ ಸಾಕಷ್ಟು ಜನ ಸೊ ಆ ಕಾಂಪೌಂಡಿಂಗ್ ಯಾವ ತರ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ತಿಳ್ಕೊಳ್ಳದೆ ಸೊ ನಾವು ಮಿಸ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಸೆಕೆಂಡ್ ನಾವು ಮಿಸ್ ಮಾಡ್ಕೊಂಡಿದ್ದೇನು ಅಂದ್ರೆ ಆವರೇಜಿಂಗ್ ಸ್ಟ್ರಾಟರ್ಜಿ. ಓಕೆ ಸೊ ಏನಿದು ಆವರೇಜಿಂಗ್ ಸ್ಟ್ರಾಟರ್ಜಿ ಅಂದ್ರೆ ಸಾಕಷ್ಟು ಮಾರ್ಕೆಟ್ ಅಲ್ಲಿ ನಾವು ಲೈಕ್ ಟ್ರೇಡಿಂಗ್ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗಿದೆ, ಮೈನಸ್ ಅಲ್ಲಿ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅದರದೇ ಆದಂತ ಸ್ಟಾಕ್ಸ್ ನ ಶೇರ್ಸ್ ನ ಸೊ ಆವರೇಜ್ ಆಗ್ಲಿಕ್ಕೆ ನಮ್ಮ ಪೋರ್ಟ್ಫೋಲಿಯೋ ಆವರೇಜ್ ಆಗ್ಲಿಕ್ಕೆ ಬೈ ಮಾಡ್ತೀವಿ. ಬಟ್ LGNS ಅಲ್ಲಿ ತಂದೆ ಆದಂತ ಒಂದು ಕ್ಯಾಲ್ಕುಲೇಷನ್ ಇದೆ ಸ್ಟ್ರಾಟರ್ಜಿ ಮುಖಾಂತರ. ಆವರೇಜಿಂಗ್ ಸ್ಟ್ರಾಟರ್ಜಿಯಲ್ಲೂ ಕೂಡ ಸೊ ತಮ್ಮದೇ ಆದಂತ ಪೋರ್ಟ್ಫೋಲಿಯೋನ ಸೊ ಮಿಡ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ತರ ಬರ್ತಕ್ಕಂಥ ದಿನಗಳಲ್ಲಿ ಸೊ ನಾವೆಲ್ಲ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಅದನ್ನ ಕ್ಯಾಲ್ಕುಲೇಷನ್ ನ ಸ್ಟ್ರಾಟರ್ಜಿನ ಸೊ ವೆರಿ ಲೈಕ್ ಇನ್ ಡೆಪ್ತ್ ಆಗಿ ಸೊ ವಾಚ್ ಮಾಡಬೇಕಾಗುತ್ತೆ. ಸೊ ಅದನ್ನ ಅದ್ರ ಜೊತೆ ನೆಕ್ಸ್ಟ್ ಯಾವ ಮೈಂಡ್ ಸೆಟ್ ಅಲ್ಲಿ ನಾವು ಪ್ರಿಪೇರ್ಡ್ ಆಗಿರ್ಬೇಕು ಅಂದ್ರೆ ಏನೆಲ್ಲ ನಾವು ಮುಂಚೆ ಮಿಸ್ ಮಾಡ್ಕೊಂಡ್ವಿ ಸೊ ಅದೇ ತರ ನೆಕ್ಸ್ಟ್ ಬರ್ತಕ್ಕಂಥದ್ರಲ್ಲಿ ಮಿಸ್ ಆಗ್ಬಾರ್ದು. ಫಸ್ಟ್ ಥಿಂಗ್ ಎ ಮಿಂಟಿಂಗ್ ಕಾಯಿನ್, ಟೋಕನ್, ಸ್ಟೇಬಲ್ ಕಾಯಿನ್ ಯಾರೆಲ್ಲ ಮಿಂಟ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ ಸೊ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೂ ಕೂಡ ಅನ್ಬಿಲೀವಬಲ್ ಬೆನಿಫಿಟ್ ಸಿಗ್ತಕ್ಕಂಥದ್ದು ವಿಚಾರ ಇದೆ. ಸೊ ಅದನ್ನು ಕೂಡ ನಾನು ಸೊ ಡಿಸ್ಕಷನ್ ಮಾಡ್ತೀನಿ. ಸ್ಟೇಬಲ್ ಕಾಯಿನ್ ಆಲ್ರೆಡಿ ಮಿಂಟಿಂಗ್ ಶುರು ಆಗಿದೆ. ಓಕೆ ಸೊ it's ಅಂದ್ರೆ ಕಂಪ್ಲೀಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಟ್ರೆಂಡ್ ಇನ್ ಅ ಮಾರ್ಕೆಟ್. ಸೊ ಒರಿಜಿನ್ ಗೋಯಿಂಗ್ ಟು ದ ಚೇಂಜ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ. ಸೊ ಯಾವ ತರ ಏನಕ್ಕೆ ಈ ತರ ಹೇಳ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ವಿಚಾರನೂ ಇದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಪಬ್ಲಿಕ್ ಮೇಲೆ, ಕಮ್ಯುನಿಟಿ ಮೇಲೆ. ಫಾರ್ ಎಕ್ಸಾಂಪಲ್ LGNS ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಯಾರೋ ಇಲ್ಲಿ ಕ್ರಿಯೇಟರ್ ಬಂದು ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾ ಇಲ್ಲ. ಸಿಸ್ಟಮ್ ಅದರದೇ ಆದಂತ ಪ್ರೋಟೋಕಾಲ್ ಏನು ಮೆಕ್ಯಾನಿಸಮ್ ನ ಹೊಂದಿದೆ ಅದ್ರ ಬೇಸ್ಡ್ ಮೇಲೆ ಟೋಕನ್ ಡೈಲಿ ಜನರೇಟ್ ಆಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ನಮಗೆ ಡೈಲಿ ಟೋಕನ್ ಸಿಗುತ್ತೆ. ಒನ್ ಥಿಂಗ್ ಓಕೆ ಅದನ್ನು ಡಿಸೈಡ್ ಆಗೋದು ಯಾರು ಡಿಸೈಡ್ ಮಾಡ್ತಾರೆ, ಪಬ್ಲಿಕ್. ಸೆಕೆಂಡ್ ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡ್ತಾ ಇರೋರು ಯಾರು, ಪಬ್ಲಿಕ್. ಓಕೆ ಸೊ ಪ್ರತಿಯೊಂದು ಡೈಲಿ ಏನು ಜನರೇಟ್ ಆಗ್ತಿದೆ ಅದು ಪಬ್ಲಿಕ್ ಮುಖಾಂತರನೇ ಜನರೇಟ್ ಆಗ್ತಾ ಇರತಕ್ಕಂಥದ್ದು. ಇದು ಸಿಂಪಲ್ ಥಿಂಗ್ ಹೇಳ್ತೀನಿ. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಈವನ್ USDT ಟೆದರ್ ಅನ್ನೋದು ನಾವು ಬಳಸ್ತಾ ಇದೀವಿ. USDT TRC20 ಟೆದರ್ ಅನ್ನೋ ಕಂಪನಿ ಅದನ್ನ ಏನ್ ಮಾಡುತ್ತೆ, ಲೈಕ್ ಮಿಂಟ್ ಮಾಡುತ್ತೆ. ಓಕೆ ಸೊ ಆ ಟೆದರ್ ಕಂಪ್ನಿನಲ್ಲೂ ಕೂಡ ಯಾವುದೇ ರೀತಿಯ ಟ್ರಾನ್ಸ್ಪರೆನ್ಸಿ ಇಲ್ಲ. ಅಂದ್ರೆ ಯಾರೆಲ್ಲ ಲೈಕ್ USDT ನಾವು ಯೂಸ್ ಮಾಡ್ತಾ ಇದೀವಿ, ಓಕೆ ದ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಬಟ್ ಅದು ಕಂಟ್ರೋಲ್ ಇರ್ತಕ್ಕಂಥದ್ದು ಸೊ ಒಬ್ಬ ಪರ್ಸನ್ ಮೇಲೆ ಕಂಪ್ಲೀಟ್. ದಟ್ ಈಸ್ ಆಲ್ಸೋ $1 billion ಕಂಪನಿ, ಬಟ್ ಕಂಟ್ರೋಲ್ ಇರ್ತಕ್ಕಂಥದ್ದು ಪಬ್ಲಿಕ್ ಲೈಕ್ ಒನ್ ಹ್ಯಾಂಡೆಡ್ ಮೇಲೆ. ಬಟ್ ಇಲ್ಲಿ ಸ್ಟೇಬಲ್ ಕಾಯಿನ್ ಡಿಸೈಡ್ ಆಗಿರ್ತಕ್ಕಂಥದ್ದು ಓಕೆ ಸ್ಟೇಬಲ್ ಕಾಯಿನ್ ಡಿಸೈಡ್ ಆಗಿರ್ತಕ್ಕಂಥದ್ದು ಪಬ್ಲಿಕ್ ಮೇಲೆ. ಓಕೆ ಸೊ ಇದೇ ತರ LGNS ಆಗಿರ್ಬೋದು, ಸ್ಟೇಬಲ್ ಕಾಯಿನ್ ಆಗಿರ್ಬೋದು. ಸೊ ಅನುಬೀಸ್ ಬ್ಲಾಕ್ ಚೈನ್ ಮುಖಾಂತರ ಏನೆಲ್ಲ ಪ್ರೊಡಕ್ಟಿವಿಟಿ ಬರುತ್ತೆ ಅಂತಕ್ಕಂಥ ವಿಚಾರನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ
ಸೊ ಸಾಕಷ್ಟು ವಿಚಾರಗಳು ಕೂಡ ನಾಳೆ ಟೆಕ್ನಿಕಲಿಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನು ಕೂಡ ನಾವು ಲೈಕ್ ನಾಳೆ ವೆಲ್ಕಮ್ ಮಾಡ್ತೀನಿ. ಇದೇ ಬಾಲಿಯಿಂದ ನಾಳೆ ಕಂಪ್ಲೀಟ್ಲಿ ಇಲ್ಲಿ ಸೈಲೆಂಟ್ ಡೇ ಇರೋದ್ರಿಂದ ಸೊ ಯಾವುದೇ ರೀತಿಯ ಆಕ್ಟಿವಿಟೀಸ್, ವೈಫೈ, ರೆಸ್ಟೋರೆಂಟ್, ಟ್ಯಾಕ್ಸಿ ಯಾವುದು ಕೂಡ ಇರೋದಿಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ಕೂಡ ಸೆಷನ್ ಇರೋದಿದೆ, ಟೆಕ್ನಿಕಲಿ ಸೆಷನ್ ಇರೋದಿದೆ, ಅದು ಕೂಡ ಲೈವ್ ನಿಮ್ಗೆ. ಸೊ ನಾನು ಲೈಕ್ ಇನ್ ಕೇಸ್ ಅದು ಲೈವ್ ಇತ್ತು ಅಂದ್ರೆ ನಾನು ಅದನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಅದೇ ರೀತಿ ನಮ್ ಜೊತೆ ಇವತ್ತು ಸೊ ಅಲಾಬಕ್ಷ್ ಸರ್ ಫ್ರಮ್ ಗದಗ್ ಅವರು ಕೂಡ ಜಾಯ್ನ್ ಆಗಿದ್ರು. ಸೊ ಅವರಿಗೆ ಯಾವ ತರ ಫೀಲ್ ಆಯ್ತು ದಿಸ್ ಈವೆಂಟ್? ಸೊ ಪ್ರಾಕ್ಟಿಕಲಿ ವೆರಿ ಗ್ರೌಂಡ್ ಆಗಿ ವರ್ಕ್ ಮಾಡಿರ್ತಕ್ಕಂಥ ವ್ಯಕ್ತಿ. ಸೊ ಯಾವ ತರ ಅವರಿಗೆ ಫೀಲ್ ಆಯ್ತು, ರಿಯಲಿ ಸಿಸ್ಟಮ್ ಏನಿದೆ ಅದ್ರದ್ದು ಸೊ ಪೊಟೆನ್ಶಿಯಲ್ ಯಾವ ತರ ಇದೆ ಅನ್ನೋದಕ್ಕ ನಾನು ಅವ್ರಿವತ್ತು ತಿಳಿಸ್ಕೊಡ್ತಾರೆ. ಹ್ಯಾಂಡಿಂಗ್ ಓವರ್ ಟು ಅಲಾಬಕ್ ಸರ್. ಹಲೋ ಎಸ್ ಸರ್, ಸರ್, ನನ್ನ ಸೌಂಡ್ ಕೇಳ್ತಾ ಇದೆ? ಕ್ಲಿಯರ್ ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದು ನಾವು ಬಾಲಿಯಲ್ಲಿ 2 ದಿನಗಳ ಕಾಲ LGNS ಬಗ್ಗೆ ತುಂಬಾ ವಿಷಯಗಳನ್ನು ತಿಳ್ಕೊಂಡಿದೀವಿ. ವಿವರವಾಗಿ ಈಗ ನಮ್ಮ ಪವನ್ ಸರ್ ಅವರು ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಹಿಂದಿಯಲ್ಲಿ ಒಬ್ಬ ಲೀಡರ್ ಇವತ್ತು ಮೀಟ್ ಆಗಿದ್ರು. ಅವರು ನಮ್ಗೆ ಡೈಲಿ ನಮ್ಗೆ ಬೇಕಂದ್ರೆ ಅವ್ರು ಬಂದು ನಮ್ ಟೆಕ್ನಿಕಲಿ ನಮ್ಗೆಲ್ಲ ರೀತಿಯಿಂದ ತಿಳಿಸ್ಕೊಳ್ತಾರೆ. ಆಮೇಲೆ ಈ ಸಿಸ್ಟಮ್ ಬಗ್ಗೆ ಈಗ ನಾವು ಹೇಳ್ಬೇಕಂದ್ರೆ ಅವರು ಕಳೆದ 14 ವರ್ಷದಿಂದ ಈ ಸಿಸ್ಟಮ್ ಅನ್ನ ಕಟ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಏನಂತೀವಿ ನಾವು ಇದ್ರ ಬಗ್ಗೆ ಅವರು ಟೆಕ್ನಿಕಲಿ ಪೂರಾ ಒಂದು ರೆಡಿ ಪೊಸಿಷನ್ ಆಗಿ ಈ ಸಿಸ್ಟಮ್ ರನ್ ಆಗ್ತಾ ಇರೋದು. ಇದು ಈಗ ಸಡನ್ಲಿ ಬೇಕಂದಾಗ ಇದು ರೆಡಿ ಆಗಿ ವರ್ಕ್ ಆಗ್ತಾ ಇಲ್ಲ. ಯಾವ್ದೋ ಒಂದು MLM ಕಂಪ್ನಿ, ಯಾವ್ದೋ ಒಂದು ಇನ್ಕಮ್ ಬೇಸ್ ಮಾಡುವಂತ ಒಂದು ಕಂಪ್ನಿ ಅಲ್ಲ ಇದು. ಇದು ಒಂದು ಸಿಸ್ಟಮ್. ಈ ಸಿಸ್ಟಮ್ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡ್ಬೇಕಾಗಿದೆ. ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಸಿಸ್ಟಮ್ ಅಲ್ಲಿ ಇಷ್ಟೊಂದು ವಿಷಯಗಳು ಅಡಗಿವೆ ಅಂತ. ಈ ವಿಷಯಗಳನ್ನು ನಾವು ಒಂದೊಂದಾಗಿ ಎಳೆಯಾಗಿ ನಿಮ್ಗೆ ಪ್ರತಿದಿನ ನಿಮ್ಗೆ ನಾವು ಹೇಳ್ತಾ ಹೋಗ್ತೀವಿ. ನಾವು ಕೂಡಿ ಕಲಿತಾ ಈ ಸಿಸ್ಟಮ್ ಅಲ್ಲಿ ಒಂದು ಉಜ್ವಲವಾದ ಭವಿಷ್ಯವನ್ನು ನಾವು ಇಲ್ಲಿ ರೂಪಿಸೋಕೆ ಪ್ರಯತ್ನ ಪಡೋಣ ಸ್ನೇಹಿತರೆ. ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪವನ್ ಸರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಓಕೆ, ಸೊ ನಾಳೆನೂ ಕೂಡ ಟೆಕ್ನಿಕಲ್ ಸೆಷನ್ ಇದೆ. ಸೊ ಇವತ್ತಿನ ಸೊ ಅಪ್ಡೇಟ್ಸ್ ಇದ್ದಿದ್ದು ಇಷ್ಟೇ. ಓಕೆ, ಸೊ ಯಾವ ತರ ಅನುಬೀಸ್ ಟೀಮ್ ಅಫಿಷಿಯಲಿ ಕನೆಕ್ಟ್ ಆಗಿ ಸೊ ನಮ್ ಜೊತೆ ಲೈಕ್ ಟೀಮ್ ಬಂದಿತ್ತು ಅಂತಕ್ಕಂಥದ್ದು. ಸೊ ವೀಸಾ UPI ಇಂದ ಕೂಡ ಟೀಮ್ ಬಂದಿತ್ತು. ಸೊ ಆಲ್ರೆಡಿ ದೇ ಆರ್ ಅಫಿಷಿಯಲಿ ಡಿಸ್ಟ್ರಿಬ್ಯೂಟಿಂಗ್. ಸೊ ಕಾರ್ಡ್ ಅನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. $100 ಅದು ಕಾರ್ಡ್ ಇರುತ್ತೆ. ಸೊ ಅದಾದ್ಮೇಲೆ ನಮಗೆ ಎಷ್ಟು ಬೇಕೋ ಅದನ್ನ USDT ಅಥವಾ ಡೈನ ಅಪ್ಲೋಡ್ ಮಾಡಿ ಸೊ ಅದನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸೊ ಯಾವ ತರ ಪ್ರೋಟೋಕಾಲ್ ಮೇಲೆ ವರ್ಕ್ ಆಗ್ತಕ್ಕಂಥದ್ದು ಟೆಕ್ನಿಕಲಿ ನಾನು ನಾಳೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಸೊ ಒರಿಜಿನ್ ಗೋಯಿಂಗ್ ಟು ಬಿ ದ ಟ್ರೆಂಡ್ ಇನ್ ಮಾರ್ಕೆಟ್. ಓಕೆ, ಸೊ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ. ಸೊ ಬರೀ ಮೇಕಿಂಗ್ ಮನಿ ಅಥವಾ ಸೊ ಪೋರ್ಟ್ಫೋಲಿಯೋ ಜಾಸ್ತಿ ಆಗ್ತಾ ಇದೆ ಬರುತ್ತೆ ಅಂತಕ್ಕಂಥದ್ದು ಓನ್ಲಿ ಆ ಥಿಂಗ್ ಇಟ್ಕೊಂಡು ಇಲ್ಲಿ ಹೋಗ್ತಕ್ಕಂಥದ್ದಿಲ್ಲ. ಎಷ್ಟೊಂದ್ ಜನ ಇಲ್ಲಿ ಸೊ ಯಾವ ತರ ಲೈಫ್ ಚೇಂಜ್ ಅನ್ನ ಇನ್ನೊಬ್ರು ಲೈಕ್ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಎಜುಕೇಶನ್. ಓಕೆ, ಸೊ ಆ ಎಜುಕೇಶನ್ ತಗೊಳ್ಳೋಣ. ನಾನು ಆಲ್ರೆಡಿ ಎಲ್ಲಾ ಟೈಮು ಹೇಳ್ದಾಗೆ ಸೊ ನಾವು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ಯಾಸಿವ್ ಇನ್ಕಮ್ ನ ಮಾಡ್ಬೇಕು ಅಂದ್ರೆ ನಮ್ಗೆ ಆದಂತ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆ ವಿಚಾರದಲ್ಲಿ ಆಲ್ರೆಡಿ ನಮಗೆ ಒರಿಜಿನ್ ಇಂದ ಸಾಕಷ್ಟು ಎಜುಕೇಶನ್ ಸಿಕ್ಕಿದೆ. ಓಕೆ, ಸೊ ಒಂದೇ ಒಂದು ಯುನೈಟಿಯಿಂದ ವರ್ಕ್ ಮಾಡ್ಬೇಕಾಗುತ್ತೆ. ಇದು ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಕಮ್ಯುನಿಟಿ ವಿಲ್ ಬಿ ಯುನೈಟಿ. ಓಕೆ, ಸೊ ನಾಳೆ ಇನ್ನೂ ಒಂದ್ 2-3 ವಿಡಿಯೋನ ನಾನು ಸೊ ನನ್ನ ಕಾರ್ಡ್ ಮುಖಾಂತರ ಸೊ ಲೈಕ್ ಶಾಪಿಂಗ್ ಆಗಿರ್ತಕ್ಕಂಥದ್ದು ಡೈರೆಕ್ಟ್ ಲಿಂಕ್ ಕಳ್ಸ್ಕೊಡ್ತೀನಿ. ಓಕೆ, ಸೊ ಅದ್ರ ಜೊತೆ ಸೊ ನಾಳೆ ಕೂಡ ಟೆಸ್ಟಿಮೋನಿಯಲ್ಸ್ ಇರುತ್ತೆ ಅಂಡ್ ದೆನ್ ಟೆಕ್ನಿಕಲಿ ಕೂಡ ಸೆಷನ್ ಆದ್ರೆ ಈವ್ನಿಂಗ್ ನಾನು ಮಾಡ್ತೀನಿ. ಸೊ ಮತ್ತೆ ಸೊ ನೆಕ್ಸ್ಟ್ ನಾಳೆ ಸೆಷನ್ ಅಲ್ಲಿ ಕನೆಕ್ಟ್ ಆಗೋಣ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಯು ಆಲ್. ವಿಶ್ ಯು ಆಲ್ ದ ಬೆಸ್ಟ್.